ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಮದುವೆ ವಿವಾಹ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯವಾಗುತ್ತೆ ಅಂತ ಹೇಳಿರ್ತಾರೆ. ಅದೇ ರೀತಿಯಾಗಿ ಈ ಮದುವೆ ಅನ್ನೋದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂತಹ ಅರ್ಥ ಇದೆ, ವಿಶೇಷವಾಗಿರ್ತಕ್ಕಂತಹ ಗೌರವ ಇದೆ ಅನ್ನೋದನ್ನು ಕೂಡ ನಾವು ಕೇಳಿದ್ದೀವಿ. ಹೇಗೆ ಮದುವೆ ಅನ್ನೋದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಅರ್ಥ ಮಹತ್ವ ಇದೆಯೋ, ಅದೇ ರೀತಿಯಾಗಿ ಸಂತಾನ ಅನ್ನೋದು ಕೂಡ ಪೂರ್ವ ಜನ್ಮದ ಫಲ ಅಥವಾ ಪುಣ್ಯ ಕಾರ್ಯಗಳನ್ನು ಮಾಡಿದಾಗ ಸಂತಾನ ಪ್ರಾಪ್ತಿಯಾಗತ್ತೆ ಅನ್ನುವಂತಹ ಮಾತನ್ನು ನಾವು ಕೇಳಿದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಮದುವೆ ಹಾಗೆ ಸಂತಾನ ಇದ್ಯಾವುದಕ್ಕೂ ಕೂಡ ಒಂದು ರೀತಿ ಅರ್ಥನೇ ಇಲ್ಲದಂತೆ ಆಗಿದೆ. ಯಾಕೆ ಹೀಗೆ ಆಗ್ತಾ ಇದೆ ಅನ್ನೋದರ ಕುರಿತಂತೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಶ್ರೀ ಪುರುಷೋತ್ತಮ್ ದೇಶಿ ಗುರುಜಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ, ನಾನು ಹೇಳ್ತಾ ಇದ್ದೆ, ಈ ಮದುವೆ ಹಾಗೆ ಸಂತಾನ ಅನ್ನೋದು ಒಂದು ರೀತಿ ಆಡಂಬರ ಆಗಿ ಹೋಗಿದೆ. ಇದಕ್ಕೆ ಸರಿಯಾದಂತಹ ಅರ್ಥನೇ ಇಲ್ಲದಂತಾಗಿದೆ. ಯಾಕೆ ಹೀಗಾಗ್ತಾ ಇದೆ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಈಗ ಇಲ್ಲಿ ಒಂದು ಯಕ್ಷ ಪ್ರಶ್ನೆ. ಏನು, ನಾವು ಸತ್ಯ ಅನ್ನೋದು ನಾವು ತುಂಬ ಅದಕ್ಕೆ ಗೌರವ ಕೊಡುವಂಥ ಮಾತಾಡ್ತಕ್ಕಂಥ ಒಂದು ಪದ ಸತ್ಯ ಅಲ್ವಾ? ಹೌದು. ಸುಳ್ಳು ಅಂತಕ್ಕಂಥದ್ದಕ್ಕೆ ನಾವು ಹೇಳಬೇಕಾಗಿಲ್ಲ, ಬೇಕಾದಷ್ಟು ಅರ್ಥಗಳು ಬರುತ್ತೆ. ಆದರೆ ಸತ್ಯ ಅಂತ ನಾವು ಹೇಳಬೇಕಾದ್ರೆ ಅದೊಂಥರ ಖುಷಿ ಕೊಡುತ್ತೆ, ಆರೋಗ್ಯ ಕೊಡುತ್ತೆ. ಇಲ್ಲಿ ಮದುವೆ ಮತ್ತು ಸಂತಾನ ಯಾವುದು, ಇದು ಎರಡರಲ್ಲಿ ಸತ್ಯ ಯಾವುದು, ಸುಳ್ಳು ಯಾವುದು? ಯಾವ ಸುಳ್ಳು ಹಂಗಾದರೆ? ಮದುವೆನೂ ಸತ್ಯನೇ, ಸಂತಾನನೂ ಸತ್ಯನೇ ಅಂದ್ಕೊಂಡಿದ್ದೀವಿ. ಸತ್ಯ ಆಗಿಲ್ಲ. ಆಗಿದೆಯಮ್ಮ? ಇಲ್ಲ. ಮದುವೆನೂ ಫೇಲ್, ಸಂತಾನನೂ ಫೇಲ್. ಮತ್ತು ಹೇಗಿದು? ಇದಕ್ಕೆ ಮೂಲಾರ್ಥ ಏನಾಗಾದರೆ, ಈ ರಹಸ್ಯಕ್ಕೆ ಕಾರಣಕರ್ತನಾಗಿರತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ಸತ್ಯನ ಸುಳ್ಳ ಅರ್ಥ ಆಗೋ ಥರ ಹೇಳಬೇಕಂದ್ರೆ ಸತ್ಯನ ಸುಳ್ಳ ಅಂತಕ್ಕಂಥದ್ದಕ್ಕೆ ಒಂದು ಸಣ್ಣದಾಗಿ ವಿಚಾರ ಹೇಳಬೇಕಾಗತ್ತೆ, ಅರ್ಥ ಮಾಡ್ಸೋಕ್ಕೆ. ಅದು ಸ್ವಲ್ಪ ಒಂಥರ ಕೇಳೋದಕ್ಕೊಂದ್ಸಲ ಏನು ಈ ಥರ ಹೇಳ್ಬಿಟ್ರಲ್ಲಪ್ಪ, ಗುರುಗಳು ಹಿಂಗೆ ಹೇಳ್ಬಿಡೋದ ಅಂತ ಅನ್ಕೋಬಹುದೇನೋ. ಆದರೆ ಸತ್ಯ ಅಂತ ಅರ್ಥ ಮಾಡಿಸ್ಬೇಕಾದ್ರೆ ನಾನು ಹೇಳಬೇಕಾಗತ್ತೆ. ನಿಮಗದು ಗೊತ್ತಿದ್ರೂ ಕೂಡ ಗೊತ್ತಿಲ್ಲ ಅಂತ ಬಿಟ್ಬಿಟ್ಟಿರ್ತೀರ. ಅದಕ್ಕೆ ನಮಗೆ ನಿಮಗೂ ವ್ಯತ್ಯಾಸ ಏನು ಅಂತಂದರೆ, ಅದೆಲ್ಲ ಇಲ್ಲ ಬಿಡು, ಅದೆಲ್ಲ ಆಗಲ್ಲ ಬಿಡು ಅಂತ ಬಿಟ್ಬಿಟ್ಟಿರ್ತೀರ. ಅದಕ್ಕೆ ಅದು ಗೊತ್ತಾಗಲ್ಲ. ಈಗ ನಾನು ಅದೇ ಸತ್ಯ ಅಂತ ಹೇಳಿದಾಗ ಅಯ್ಯಯ್ಯೋ ಇದು ಒಂದು ಇದೆಯಾ ಅಂತ ಈಗ ಯೋಚನೆ ಮಾಡ್ತಿರೋ ಏನೋ. ಆದರೂ ಕೆಲವ್ರು ಗೊತ್ತಿದ್ರೂ ಹೇಳೋಕ್ಕೆ ನಾಚಿಕೆ, ಗೊತ್ತಿರುತ್ತೆ ಹೇಳೋಕ್ಕೆ ನಾಚಿಕೆ ಆಗುತ್ತೆ. ಸೊ ಹೇಳಿದ್ರು ಒಪ್ತಾರ ಅಂತ ಡೌಟ್ ಆಗತ್ತೆ. ಹಲವಾರು ರೀತಿ ಗೊಂದಲದಲ್ಲಿ ಸಿಕ್ಕಾಕೊಂಡಿರೋದಕ್ಕಿದು ಯಾವುದು ಸತ್ಯ ಅನ್ನೋದು ಸ್ವಲ್ಪ ಪ್ರಶ್ನೆ. ಅದಕ್ಕೊಂದು ಭಾಗ ಖಂಡಿತ ಕಟ್ ಮಾಡಬೇಕಾಗತ್ತೆ. ಎರಡನ್ನೂ ತೊಗೊಂಡು ಮಾತಾಡೋಕ್ಕಾಗಲ್ಲ, ಹೌದಲ್ಲಮ್ಮ? ಒಂದನ್ನು ಕಟ್ ತೊಗೊಂಡು ಕಟ್ ಮಾಡಬೇಕು. ಆ ಕಟ್ ಮಾಡೋ ವಿಷಯನೇ ಬೇರೆ ಜನಕ್ಕೆ ಬೇಜಾರಾಗತ್ತೆ. ಹಂಗಾದ್ರೆ ಅದಕ್ಕೆ ಮರ್ಯಾದೆ ಇಲ್ವಾ, ಇಲ್ಲಿವರೆಗೂ ಮಾಡ್ಕೊಂಬಿಟ್ಟಿದ್ದು ತಪ್ಪಾ ಅನ್ನೋ ವಾದ ವಿವಾದಗಳು ತುಂಬ ಆಗತ್ತೆ. ಇಲ್ಲಿ ಅಡುಗೆ ಮಾಡೋದು ಮುಖ್ಯ ಅಲ್ಲ, ಊಟಕ್ಕೆ ಬಡಿಸೋದು ಮುಖ್ಯ ಆಗತ್ತೆ. ಏನು ಹೇಳ್ತೀಯಮ್ಮ? ಅಡುಗೆ ಚೆನ್ನಾಗಿ ಮಾಡ್ತೀನಿ ಅಂದ ತಕ್ಷಣಕ್ಕೆ ಅದು ಖುಷಿ ಅಂತ ಅಲ್ಲ, ಬಡಿಸೋದು ಗೊತ್ತಿರಬೇಕು. ಅಡುಗೆ ಚೆನ್ನಾಗಿದೆ, ಬಡಿಸೋದು ಗೊತ್ತಿಲ್ಲ ಅಂತಕ್ಕಂಥದ್ದು ಹೇಳೋಕ್ಕಾಗಲ್ಲ. ಹಾಗಾಗಿ ಈ ಎರಡರ ಮಧ್ಯೆ ಒಂದನ್ನು ಖಂಡಿತ ಒಂದು ಕಟ್ ಮಾಡಬೇಕು ಅಂದರೆ ಏನು ಅದು ಅಂದರೆ, ಮಾಂಗಲ್ಯ ಧಾರಣೆ ಆಗಿಲ್ಲ ಅಂದರೆ ಮಗು ಆಗಲ್ವಾ ಅಂತ ಪ್ರಶ್ನೆ ಹಾಕಬೇಕು. ಮದುವೆ ಆಗಲಿಲ್ಲ ಅಂದರೆ ಮಗು ಆಗಲ್ವಾ? ಈಗ ಏನಾರು ಕೇಳಿದ್ರೆ ಏನು ಹೇಳ್ಬೋದಮ್ಮ? ಅಲ್ಲ, ಮಗು ಆಗೋಕ್ಕೆ ಮಾಂಗಲ್ಯ ಹಾಕ್ಕೊಳ್ಳೇಬೇಕಾ? ಮಗು ಆಗುತ್ತೆ, ಸತ್ಯ, ಹೌದು ತಾನೇ? ಈಗ ಪ್ರಾಧಾನ್ಯತೆ ಯಾವುದಾಯ್ತು ಇಲ್ಲಿ? ಮದುವೆ ಮಾಂಗಲ್ಯ ಧಾರಣೆ ಪ್ರಾಧಾನ್ಯತೆ ಆಯಿತಾ, ಮಗು ಮಾಡ್ಕೊಳ್ಳೋದು ಪ್ರಾಧಾನ್ಯ ಆಯಿತಾ? ಇಲ್ಲಿ ಮಾಂಗಲ್ಯಕ್ಕೆ ಜಾಗ ಇಲ್ಲ. ಅಂದರೆ ಇದನ್ನು ತುಂಡರಿಸಿದಾಗ ಇವತ್ತು ಮಾಡ್ರನ್ನಲ್ಲಿ ಇದೇನು ದೊಡ್ಡ ವಿಷಯ ಅಲ್ಲ. ಎಷ್ಟೋ ಗೊತ್ತು, ಎಷ್ಟೋ ಗೊತ್ತಿಲ್ಲ, ಅದು ಓಕೆ, ಏನು ಮಾಡೋಕ್ಕಾಗಲ್ಲ, ಅರ್ಜೆಂಟು ಇರಲಿ. ಕೆಲವರು ವಯಸ್ಸಿನ ಪ್ರಭಾವ, ಕೆಲವರಿಗೆ ಆತರ ಸ್ವಭಾವ. ಸೊ ಹೀಗಾಗಿ ತಾಳ್ಮೆ ಅನ್ನೋದು ನಮ್ಮ ಜನಕ್ಕೆ ತುಂಬ ಕಮ್ಮಿ ಇವತ್ತಿನ ಕಲಿಯುಗದಲ್ಲಿ. ಏನು ಹೇಳಮ್ಮ? ತಾಳ್ಮೆ ತುಂಬ ಕಮ್ಮಿ ಇದೆ. ಓದಿದ ತಕ್ಷಣ ಕೆಲಸ ಸಿಗಬೇಕು, ಮದುವೆ ಆದ ತಕ್ಷಣ ಮಗು ಆಗಬೇಕು. ಈ ಆತರ ಅಂತಕ್ಕಂಥದ್ದೇ ಎರಡರಲ್ಲೂ ಸತ್ಯ ಸಿಕ್ಕಿಲ್ಲ. ಈ ಆತರದಲ್ಲೇ ನಾವು ಹಾಳಾಗಿರೋದು ಅಂತ ಗೊತ್ತಿಲ್ಲ. ಹಾಗಾದರೆ ಮಾಂಗಲ್ಯ ಧಾರಣೆ ಮಾಡಿಸಿರ್ತಕ್ಕಂಥದ್ದು ಮೊದಲಿಂದ ಮಾಡ್ಕೊಂಬಂದಿರೋದು ಸರಿನಾ ತಪ್ಪಾಗಾದರೆ? ಮಾಂಗಲ್ಯ ತಪ್ಪಲ್ಲ,
ನಾವು ಅರ್ಥ ಮಾಡ್ಕೊಳ್ಳದೇ ಇರೋದು ತಪ್ಪು. ಸರಿಯಾದ ಮದುವೆ ಯಾವುದು ಅಂತ ಕೇಳಿದ್ರಮ್ಮ ಇವತ್ತು ವಿಚಾರ ಇಲ್ಲ. ಶಾಸ್ತ್ರಬದ್ಧವಾದ ಸತ್ಯವಾದ ಮದುವೆ ಯಾವುದು ಮದುವೆನಲ್ಲಿಲ್ಲ, ಮಗುನಲ್ಲೂ ಇಲ್ಲ. ಆದರೆ ಅರ್ಥ ಮಾಡ್ಸೋಕ್ಕೆ ಇದನ್ನು ಕಟ್ ಮಾಡಿದ್ದೀನಿ ನಾನು. ಕಾರಣ ಏನಂದರೆ ಶಾಸ್ತ್ರಬದ್ಧವಾದ ಸತ್ಯವಾದ ಮದುವೆ ಯಾವುದು ಇದೆ. ಯಾವುದು? ಮದುವೆಯ ಮಂಟಪದಲ್ಲಿ ಹೆಣ್ಣು ಗಂಡು ಕನ್ನಡಿಯ ಮೂಲಕವ ಮುಖ ನೋಡ್ತಕ್ಕಂಥದ್ದೇ ಸತ್ಯವಾದ ಧರ್ಮಕ್ಕೆ ಹತ್ತಿರವಾದ ಮದುವೆ. ಅವರಿಬ್ಬರ ಮುಖದರ್ಶನ ಕನ್ನಡಿಯ ಮೂಲಕವಾಗಿ ನೋಡಬೇಕು, ನೇರ ನೇರ ಹುಡುಗ ಹುಡುಗಿ ನೋಡ್ಕೋಬಾರ್ದು. ಅದು ಎಲ್ಲಿ ನೋಡಬೇಕು? ಮದುವೆ ಮಂಟಪದಲ್ಲೇ ನೋಡಬೇಕು. ಅದಕ್ಕೆ ತೆರೆ ಹಿಡಿಯೋದು. ಈಗ ಮೊದಲೇ ತೆರೆ ಹಿಡ್ಕೊಂಡ್ಬಿಟ್ಟಿರ್ತಾರೆ ಅವರು. ಸಿನಿಮಾ ಥಿಯೇಟ್ರು, ಪಾರ್ಕು ಎಲ್ಲ ಕಡೆ ರೌಂಡೆಲ್ಲ ಹಾಕಿ ಮಾತಾಡಿ ಕೂತಾಡಿ ಟಿಫನ್ ಮುಗಿಸಿ ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಆ ಮದುವೆ ಯಾಕದು? ಅದಕ್ಕೆ ಶಾಸ್ತ್ರ ಏನಮ್ಮ. ಆಮೇಲೆ ಅರ್ಥ ಮಾಡಿಕೊಂಡು ಲವ್ ಮಾಡಿಕೊಂಡು ಭಾರಿ ಚೆನ್ನಾಗಿರ್ತಾರಂತೆ. ಅಂಥವ್ರು ಬಂದರೆ ನಾನು ಹೇಳ್ತೀನಿ ಅದು ಹೆಂಗೆ ಚೆನ್ನಾಗಿದೆ ಸ್ವಲ್ಪ ತೋರಿಸಿ. ಆಮೇಲೆ ಲವ್ ಮದುವೆನೂ ಫೇಲೆ. ಅಪ್ಪ ಅಮ್ಮ ನೋಡಿ ದೇವ್ರು ಕೇಳಿ ಆಮೇಲೆ ಪ್ರಸಾದ ಕೇಳ್ತಾರೆ ಕೆಲವರು, ಈ ಹೆಣ್ಣಿಗೆ ಗಂಡಿಗೆ ಮಾಡ್ಬೋದಾ ಅಂತ. ಹೌದಾ? ಇದನ್ನು ಕೇಳಿಬಿಟ್ಟು ಮಾಡಿದ್ರು ಹಂಗೆ ಆಗೋದು. ಹಾಗಾದರೆ ದೇವ್ರ ಹತ್ರ ಪ್ರಸಾದ ಕೇಳಿದ್ದು ಫೇಲೇ. ಅಲ್ಲೂ ನೀರು ಚುಮ್ಕಿಸ್ ನೀವು ಹೂ ಟಪ್ಪಂತ ಕೆಳಗೆ ಬೀಳುತ್ತೆ. ಅಲ್ಲೂ ರಾಜಕೀಯ ದೇವಸ್ಥಾನದಲ್ಲಿ ಯಾಕೆ ಬಂದಿದ್ದೀರಿ? ಹೂ ಕೇಳಬೇಕಿತ್ತು. ಏನು ವಿಷಯ? ಮಗಳ ಮದುವೆ ಸೆಟ್ ಆಗದೆ, ಸರಿನಾ ತಪ್ಪಂತ ಕೇಳಬೇಕಿತ್ತು. ಫಸ್ಟ್ ಅಪ್ಲಿಕೇಶನ್ ಹಾಕ್ಬಿಟ್ರಿ ಅವರು. ಆಯಿತಾ? ಹೂ ಬೀಳಲೇಬೇಕು, ನೀರು ಹೊಡಿಬೇಕು, ಮೇಲಿಡಬೇಕು, ಆರತಿ ಮಾಡಿ ಟಪ್ ಅಂತ ಕೆಳಗೆ ಬಿಡುತ್ತೆ. ಸೊ ಪ್ರತಿಯೊಂದರಲ್ಲೂ ನಾವು ಸತ್ಯವನ್ನು ಹಾಳು ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ ನಮ್ಮ ಸ್ವಾರ್ಥ, ನಾನು ಅಂತಕ್ಕಂಥದ್ದು ಮುಂದೆ ಇಟ್ಕೊಂಡು ಈ ರೀತಿ ಮಾಡ್ತಾ ಇರ್ತಕ್ಕಂಥ ಲೆಕ್ಕಾಚಾರಕ್ಕೆ ಮಾಂಗಲ್ಯ ಧಾರಣೆಯಲ್ಲಿ ನಾವು ಮಾಡ್ತಿರ್ತಕ್ಕಂಥದ್ದು ಶಾಸ್ತ್ರವನ್ನು ಬಿಟ್ಟು ಮದುವೆಯನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದಕ್ಕೆ ಮದುವೆಯಲ್ಲಿ ಮಾಂಗಲ್ಯಕ್ಕೆ ಅರ್ಥ ಇಲ್ಲ. ಇಂದಿನ ಕಾಲದಲ್ಲಿ ಯಾವ ಕಾರಣಕ್ಕೂ ಹುಡುಗ ಹುಡುಗಿ ನೋಡಿ ಮದುವೆ ಮಾಡ್ತಿರಲಿಲ್ಲ. ಅಪ್ಪ ಅಮ್ಮ ಹೋಗಿ ಸಂಬಂಧ ನೋಡ್ತಿದ್ರು, ಮದುವೆ ದಿನ ಹುಡುಗಿ ಕರ್ಕೊಂಡು ಹೋಗ್ತಿದ್ರು, ಹುಡುಗಿ ಹುಡುಗ ಮುಖನೇ ನೋಡ್ತಿರ್ಲಿಲ್ಲ. ಅದಕ್ಕೆ ಅಷ್ಟು ಚೆನ್ನಾಗಿತ್ತು ದಾಂಪತ್ಯ. ಇವತ್ತು ಟ್ರೈನಿಂಗ್ ತಗೊಂಡು ಮದುವೆ ಮಾಡ್ಕೋತಾರೆ. ಟ್ರೈನಿಂಗ್ ತಗೊಂಡು ಎಲ್ಲ ನೀವೇ ಅರ್ಥ ಮಾಡ್ಕೋಬೇಕು. ಯಾವ ಟ್ರೈನಿಂಗೋ ನಂಗೆ ಗೊತ್ತಿಲ್ಲ. ಟ್ರೈನಿಂಗ್ ತಗೊಂಡು ಮದುವೆ ಮಾಡ್ಕೋತಾರೆ. ಆಮೇಲೆ ಚೆನ್ನಾಗಿರ್ತೀನಿ ಅಂತ ಅಂದ್ಕೋತಾರೆ, ಅಪ್ರಾಣೆ ಚೆನ್ನಾಗಿರಲ್ಲ. ಇದು ತುಂಬ ತಪ್ಪಾಗ್ತಾ ಇರೋದು. ಮಾಂಗಲ್ಯಕ್ಕೆ ಒಂದು ಕೆಟ್ಟ ಅಪಪ್ರಚಾರ ಬರ್ತಾ ಇದೆ. ನಾವು ತುಂಬ ದ್ರೋಹ ಮಾಡ್ತಾ ಇದ್ದೀವಿ. ಅದಕ್ಕೊಂದು ಚೌಲ್ಟ್ರಿ ಹಾಕಿ ಪುರೋಹಿತರು ಕರೆಸಿ, ಮಂಗಳವಾದ್ಯ ಕರೆಸಿ, ಜನಗಳೆಲ್ಲ ಕರೆಸಿ, ಅಡುಗೆ ಮಾಡಿ ಊಟಕ್ಕೆ ಹಾಕಿಸಿ ಇಷ್ಟೆಲ್ಲ ಮಾಡಿದ್ರು ಮದುವೆ ಶಕ್ತಿ ಇಲ್ಲ ಅಂದರೆ ಮುಖ್ಯವಾಗಿ ಮದುವೆ ಅರ್ಥನೇ ಗೊತ್ತಿದೆ. ಇದೆಲ್ಲ ಮಾಡಿ ಏನು ಪ್ರಯೋಜನ? ಹಾಗೆ ಮಾಡಬಾರ್ದಾ? ನಿಜಕ್ಕೂ ಮಾಡಬಾರ್ದು ಅಂತ ನನ್ನ ಪ್ರಕಾರ ವೈಯಕ್ತಿಕವಾಗಿ ಹೇಳ್ತೀನಿ ನಾನು ಇದನ್ನು. ಯಾಕೆ ಅಂದರೆ ಮದುವೆ ದಾಂಪತ್ಯಕ್ಕೆ ಹೆಣ್ಣು ಗಂಡಿಗೆ ಅಷ್ಟೇ ಪ್ರಾಧಾನ್ಯತೆ ಇರಬೇಕಲ್ಲಿ. ನಿಮ್ಮ ಆಡಂಬರಗಳಿಗೆ ಪ್ರಾಧಾನ್ಯತೆ ಕೊಟ್ಟಾಗ ಈ ರೀತಿ ಹುಚ್ಚುತನದ ಮದುವೆ ಆಗತ್ತೆ. ಮಾಂಗಲ್ಯಕ್ಕೂ ಬೆಲೆ ಇಲ್ಲ, ಮದುವೆಗೂ ಬೆಲೆ ಇಲ್ಲ, ದಾಂಪತ್ಯಕ್ಕೂ ಬೆಲೆ ಇಲ್ಲ, ಯಾರೂ ನಂಬೋದೂ ಇಲ್ಲ. ಆ ಮಟ್ಟಕ್ಕೆ ಮಾಡಿ ಇಟ್ಬಿಟ್ಟಿದ್ದೀವಿ. ಅದಕ್ಕೆ ಇವತ್ತು ಮದುವೆ ಅಂದರೆ ಯಾವಾಗ ಯಾರಿಗೆ ಬೇಕು ಮದುವೆನೇ ಆಗಬೇಕಾ? ನಾನು ಹೇಳಿದ ಹತ್ತಲ್ಲ ಕೇಳ್ತಾರೆ, ಅದೇನು ಮದುವೆನೇ ಯಾಕೆ ಆಗಬೇಕು? ಎಷ್ಟೋ ಮಕ್ಕಳು ನನ್ನ ಹತ್ರ ಕೇಳಿದ್ದಾರೆ, ಮದುವೆ ಮಾಡ್ಕೋತೀಯಾ ಅಂದರೆ ಏನಕ್ಕೆ ಮದುವೆ ಇಲ್ಲದೆ ಇರೋಕ್ಕಾಗಲ್ವಾ? ಸೊ ಈ ರೀತಿ ಹಲವಾರು ರೀತಿಯಲ್ಲಿ ಒಂದು ಪ್ರಶ್ನೆಗೆ ಉತ್ತರ ಇವತ್ತು ಆದಷ್ಟು ಮಟ್ಟಕ್ಕೆ ಮುಂದೆ ಇಡೋಣ. ಇದಕ್ಕೆ ಎಲ್ಲಿ ಅರ್ಥ ಏನು ಆಗ್ತಾ ಇದೆ ಅಂತಕ್ಕಂಥ ವಿಚಾರ ನಿಮಗೆಲ್ಲ ಗೊತ್ತಾಗಬೇಕು ಅನ್ನೋದೇ ನಮ್ಮ ವಿಚಾರ. ಸರಿ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ಇದ್ದಾರೆ, ಮಾತನಾಡ್ಬಿಡೋಣ. ಶಿವಮೊಗ್ಗದಿಂದ ಶಿಲ್ಪಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಶಿಲ್ಪಾ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಅವರ ನಕ್ಷತ್ರ ತಿಳಿಸಿ. ಗುರುಜಿ ಇದ್ದಾರೆ, ಮಾತನಾಡಿ. ನಮ್ಮ ಬಗ್ಗೆ ಓಕೆ. ಹಲೋ ಹಲೋ, ಹರಿಗೋಮ್ ಗುರುಗಳೇ. ನಾರಾಯಣ ಹೇಳಿ, ಯಾವುದು ನಕ್ಷತ್ರ? ಪೂರ್ವಭಾದ್ರ ನಕ್ಷತ್ರ ಗುರುಗಳೇ. ಯಾರು ನಿಮ್ಮದೇನಾ? ಹಾಂ, ನಮ್ಮದೇ ಗುರುಗಳೇ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 35 ವರ್ಷ ಆಯ್ತು ಗುರುಗಳೇ. ಯಾವ ವಾರ ಮದುವೆ ಆದ್ರಿ? ನಮ್ಮದು ಸೋಮವಾರ ಗುರುಗಳೇ. ನೀವು ಹುಟ್ಟಿದ್ದು? ನಾವು ಹುಟ್ಟಿದ್ದು ಭಾನುವಾರ ಗುರುಗಳೇ. ಓಕೆ. ಮಕ್ಕಳು ಎಷ್ಟು ಜನ ಇದ್ದಾರೆ? 3 ಜನ ಗುರುಗಳೇ. ನಿಮ್ಮ ಯಜಮಾನ್ರು ಏನು ಕೆಲಸ ಮಾಡೋದು? ಬೆಳ್ಳಿ ಬಂಗಾರ ಕೆಲಸ ಮಾಡ್ತಾರೆ ಗುರುಗಳೇ. ಓ, ಹಂಗಾರೆ ಯಾವಾಗಲೂ ಶ್ರೀಮಂತರೇ ನೀವು? ನಿಮ್ಮ ಆಶೀರ್ವಾದ ಗುರುಗಳೇ. ಅದು ನಮ್ಮ ಆಶೀರ್ವಾದಕ್ಕೆ ಶ್ರೀಮಂತಿ ಅಲ್ಲ, ನೀವು ಶ್ರೀಮಂತರಾಗಿದ್ದೀರಾ ಅಂತ ಕೇಳೋದು. ನಾನು ಹೇಳೋದು ಶ್ರೀಮಂತರಲ್ಲ. ಆಗಿದೆ ಗುರುಗಳೇ. ವೆರಿ ಗುಡ್, ತುಂಬ ಸಂತೋಷ. ನಿಜಕ್ಕೂ ಕಣಮ್ಮ, ಮೊದಲನೇ ಕರೆಗೂ ತುಂಬ ಖುಷಿ ಆಗ್ತಾ ಇದೆ. ಶ್ರೀಮಂತಿಗೆ ಅಂತ ಒಪ್ಕೊಂಡ್ಬಿಟ್ರಲ್ಲ, ಅದು ನನ್ನ ಖುಷಿ. ಇಲ್ಲ ಗುರುಗಳೇ, ಶ್ರೀಮಂತಿಕೆ ಇದೆ. ಯಾವುದರಲ್ಲಿ? ದುಡ್ಡಲ್ಲ, ಗಂಡ ಹೆಂಡತಿ ಖುಷಿ ಇಲ್ಲ, ಆರೋಗ್ಯದಲ್ಲ, ಯಾವುದರಲ್ಲಿ? ಅಂದ್ರೆ ಗಂಡ ಹೆಂಡತಿಯಲ್ಲಿ ನೆಮ್ಮದಿ ಇದೆ ಗುರುಗಳೇ. ಅದೇ ಐಶ್ವರ್ಯ ನಮಗೆ, ಗಂಡ ಹೆಂಡತಿಯಲ್ಲೇ. ತುಂಬ ಸಂತೋಷ. ಈಗ ನಿಮ್ಮ ಪ್ರಶ್ನೆ ಏನು ಉತ್ತರ? ಗುರುಗಳೇ, ನಾವು ಮನೆ ಕಟ್ಟಿದ್ದೀವಿ. ಓಕೆ.
27 ಉದ್ದ ಅಗಲ ಇದೆ ಗುರುಗಳೇ. ಹಾಂ 47 ಉದ್ದ ಇದೆ ಗುರುಗಳೇ. ಈ ದಿಕ್ಕು ಬಿಟ್ಬಿಟ್ಟು ಉದ್ದ ಆಗಲ್ಲ ಆದ್ರೆ ನಾನು ಹೆಂಗೆ ತಗೊಳ್ಳಿ? ಯಾವುದು ಉತ್ತರ ದಿಕ್ಕು? ಉತ್ತರ ದಕ್ಷಿಣದ ಗುರುಗಳೇ. ಉತ್ತರ ದಕ್ಷಿಣ 47? 47 ಪೂರ್ವ ಪಶ್ಚಿಮ? ಪೂರ್ವ ಪಶ್ಚಿಮ 27. ಓಕೆ. ಎಷ್ಟು ವರ್ಷ ಆಯ್ತು ಮನೆ ಕಟ್ಟಿ? ಈಗ 1 ವರ್ಷ 6 ತಿಂಗಳಾಯ್ತು ಗುರುಗಳೇ. ಸೈಟ್ ಯಾರ ಹೆಸರಲ್ಲಿದೆ? ಸೈಟು ನಮ್ಮ ಮನೆ ಹೆಸರಿಗೆ ಇದೆ ಗುರುಗಳೇ. ಓಕೆ. ನಿಮ್ಮ ಯಜಮಾನರ ನಕ್ಷತ್ರ ಗೊತ್ತಾ? ಹ್ಞೂ ಗುರುಗಳೇ, ಧನಿಷ್ಠ ನಕ್ಷತ್ರ, ಕುಂಭ ರಾಶಿ ಗುರುಗಳೇ. ಓಕೆ. ಸೈಟು ನೀವೇ ತೊಗೊಂಡಿದ್ದ ಅಥವಾ ಹಿಂದೆಯಿಂದ ಇತ್ತ ಸೈಟು? ಇಲ್ಲ ಗುರುಗಳೇ, ತಗೊಂಡಿದ್ದು. ರಸ್ತೆ ಯಾವುದು? ಪೂರ್ವನ ಉತ್ತರನ ಪೂರ್ವ ದಕ್ಷಿಣ? ಗುರುಗಳೇ. ಪೂರ್ವ. ಬಾಗಿಲು ಪೂರ್ವಕ್ಕೆ ಇಟ್ಟಿದ್ದೀರಾ? ಇಲ್ಲ ಗುರುಗಳೇ, ಉತ್ತರಕ್ಕೆ ಇಟ್ಟಿದ್ದೀವಿ. ಕಾರಣ ರೋಡು ಅಂದ್ರೆ ರೋಡ್ ಪೂರ್ವ ಪಶ್ಚಿಮ ಗುರುಗಳೇ. ಹಾಂ. ಉತ್ತರ ದಕ್ಷಿಣದ್ದು ಅದು ಸೈಟ್ ಗುರುಗಳೇ ಅದು. ಆದರೂ 2 ರಸ್ತೆ ಆಯ್ತಲ್ವ ಹಾಗಾದರೆ? ಇಲ್ಲ ಗುರುಗಳು, ಆ ಕಡೆ ಲೈನಲ್ಲಿ ಮನೆ ಇದೆ. ಉತ್ತರ ದಕ್ಷಿಣದ ಮುಂಭಾಗ ಇರ್ತಕ್ಕಂಥದ್ದು, ಪೂರ್ವ ಪಶ್ಚಿಮ ಉತ್ತರದಲ್ಲಿ ಇರ್ತಕ್ಕಂಥದ್ದು. ಹ್ಞೂ ಗುರುಗಳು. ಓಕೆ. ನಿಮ್ಮ ಮನೆ ಪೂರ್ವಕ್ಕೆ ಜಾಗ ಖಾಲಿ ಇದೆಯಾ? ಬೇರೆ ಮನೆ ಇದೆಯಾ? ಖಾಲಿ ಇದೆ ಗುರುಗಳು. ನಿಮ್ದ ಜಾಗ ಬೇರೆಯವ್ರದಾ? ಇಲ್ಲ ಗುರುಗಳೇ, ನಮ್ದು ಅದು 100 ಅಡಿ ಉದ್ದ ಇತ್ತು ಗುರುಗಳೇ. ಹಾಂ. ಈಗ ಅದು ಮುಂದ್ಗಡೆ ಒಂದ್ ಸ್ವಲ್ಪ ಪ್ಯಾಸೇಜ್ ಮುಂದೆ 40 ಅಡಿ ಬಿಟ್ಟು ಈ ತರ ಮಾಡ್ಕೊಂಡಿದ್ದೆ ಗುರುಗಳು. ಇದು ನೀವೇನೇ ಮಾಡ್ಕೊಂಡಿದ್ದು? ಯಾರೋ ಹೇಳ್ಕೊಟ್ರ? ಇಂಜಿನಿಯರ್ ಪ್ಲಾನ ಹೇಗೆ? ಇಂಜಿನಿಯರ್ ಪ್ಲಾನಿಂಗ್ ಗುರುಗಳೇ. ಓಕೆ. ಸೊ ಈಗ ನಿಮಗೆ ಆ ಮನೆ ಕಟ್ಟೋದಕ್ಕಿಂತ ಮುಂಚಿತವಾಗಿರ್ತಕ್ಕಂತಹ, ಕಟ್ಟೋಕ್ಕೆ ಮುಂಚೆ, ಮನೆ ಪ್ರಾರಂಭ ಅಂತಕ್ಕಂಥ ಮಾಡೋದಕ್ಕಿಂತ ಮುಂಚೆ, ಮನೆಯೆಲ್ಲ ಆಗಿ ಗೃಹ ಪ್ರವೇಶ ಆದ ಮೇಲೆ ಒಂದು ಪರ್ಸೆಂಟೇಜ್? ಪ್ರವೇಶ ಆಗಿಲ್ಲ ಗುರುಗಳೇ. ಗೃಹಪ್ರವೇಶ ಆಗಿಲ್ಲ. ಯಾವಾಗ ಗೃಹಪ್ರವೇಶ ಮಾಡಬೇಕು ಅಂತಿದ್ದೀರಾ? ಈಗ ಮೇ ತಿಂಗಳಲ್ಲಿ ಮಾಡ್ಬೇಕಂತ ಗುರು. ಯಾವಾಗ ಶುರುವಾಗಿದ್ದು ಮನೆ? ಯಾವಾಗ ಎಂಡ್ ಆಯಿತು? ಈಗ 1 ವರ್ಷ 7 ತಿಂಗಳಿಗೆ ರೆಡಿ ಆಗಿದೆ ಗುರುಗಳೇ. ಓಕೆ. ಮಧ್ಯಾಹ್ನ ಬ್ರೇಕ್ ಆಗಿರಲಿಲ್ವಾ? ಇಲ್ಲ ಗುರುಗಳೇ. ಓಕೆ, ಸಂತೋಷ. ಈಗ ನಿಮ್ಮ ಪ್ರಶ್ನೆ ಯಾವುದು ಅಂತ ಗೊತ್ತಾಗಲ್ಲ ನನಗೆ. ಏನು ಪ್ರಶ್ನೆ? ಅದೇ ಗುರುಗಳೇ, ಈಗ ಮಗನ ಮದುವೆ ಇದೆ ಗುರುಗಳೇ. ಈಗ ಫೆಬ್ರವರಿ 4-5ಕ್ಕೆ ಫಿಕ್ಸ್ ಮಾಡಿದ್ದೀರಾ? ಫಿಕ್ಸ್ ಆಗಿದೆ ಗುರುಗಳೇ. ಅದೇ ನಿಮ್ಮ ಹತ್ರ ಕೇಳೋಣ ಅಂತ ಫೋನ್ ಮಾಡಿದೆ ಗುರು. ಅಲ್ಲ, ಈಗ ಯಾವುದು ಗೃಹ ಪ್ರವೇಶ ಮಾಡೋದಾ ಮದುವೆ ಮಾಡೋದಾ? ಮದುವೆನೇ ಫಸ್ಟ್ ಇಟ್ಕೊಂಡಿದ್ದೀನಿ ಗುರುಗಳೇ ನಾನು. ಅದೇನದು ಅರ್ಜೆಂಟಾ ಮದುವೆ? ಹ್ಞೂ ಗುರುಗಳೇ, ಅಂದ್ರೆ ಅದೇ ಅವನಿಗೆ ಈಗ 1 ವರ್ಷ ಆಯ್ತು ಗುರುಗಳೇ ಅದು ಫಿಕ್ಸ್ ಆಗಿ. ಹಾಂ. ಹಂಗಾಗಿ ಮತ್ತೆ ಅವ್ರ ಹುಡುಗಿ ಮನೆಯವರು ಈಗ ಫೆಬ್ರವರಿಗೆ ಅವರು ಇದು ಆಗಿದ್ದಾರೆ ಗುರುಗಳೇ ಮಾಡ್ಕೊಡ್ಲಿಕ್ಕೆ. ಅದು ಡೇಟ್ ಫಿಕ್ಸ್ ಆಗೋಗಿದೆ? ಹ್ಞೂ ಗುರುಗಳಾಗಿಲ್ಲ. ಪ್ರವೇಶ ಫಿಕ್ಸ್ ಆಗಿಲ್ಲ? ಇಲ್ಲ ಗುರುಗಳಾಗಿಲ್ಲ. ಮತ್ತು ಏನು ತೀರ್ಮಾನ ಮಾಡಿದ್ರಿ ಈಗ? ಮದುವೆ ಮಾಡಿಕೊಂಡು ಈ ಮದುವೆ ಮನೆಗೆ ಪ್ರಾಧಾನ್ಯತೆ ಕೊಡ್ತೀರಾ, ಮದುವೆ ಪ್ರಾಧಾನ್ಯತೆ ಕೊಡ್ತೀರಾ? ಸ್ವಂತ ಮನೆ ಇದೆ ಗುರುಗಳ, ಇನ್ನೊಂದಿದೆ ನಮ್ದು. ಅಲ್ಲ, ಇಲ್ಲಿ ಕಟ್ಸಿದ್ಮೇಲೆ ಏನೀಗ ಮುಂದಕ್ಕೆ ಏನದು ಬಾಗಿಲಾಗ್ತೀರಾ? ಇಲ್ಲ ಗುರುಗಳೇ, ಅದಕ್ಕೂ ಗೃಹ ಪ್ರವೇಶ ಅದೇ ಹೆಂಗ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ನಮಗೆ ಗುರುಗಳೇ. ಎರಡೂ ತಂದು ಬಾಗಿಲು ನಿಲ್ಲಿಸ್ಬಿಟ್ಟು ಈ ಮದುವೆ ಮಾಡ್ಬೋದಾ ನೋಡಿ ಅಂದ್ರೆ ನಾನು ಏನು ಹೇಳಿ? ಅದೇ ಗುರುಗಳೇ, ಗೃಹ ಪ್ರವೇಶ ಅಂದ್ರೆ ಮೇ ತಿಂಗಳಲ್ಲಿ ಮಾಡೋಣ ಅಂತ ನಾವು ಫಿಕ್ಸ್ ಮಾಡಿದ್ವಿ ಸರ್ ಗುರುಗಳೇ. ಈಗ ಇದಕ್ಕೆಲ್ಲ ನೀವು ಡೇಟು, ಮದುವೆ ಡೇಟ್ ತೆಗ್ಸಕ್ಕೆ ಹೋದಾಗ ಪುರೋಹಿತರ ಹತ್ರ ಕೇಳಿಲ್ವಾ? ಮನೆ ರೆಡಿ ಇದೆ, ಮದುವೆ ಮಾಡಬೇಕು ಅಂತಿದ್ದೀವಿ, ಯಾವ್ದು ಮಾಡೋದು ಅಂತ ಕೇಳಿಲ್ವಾ ನೀವು? ಹೇಳಿದ್ವಿ ಗುರುಗಳೇ. ಅವರು ಫೆಬ್ರವರಿಯಲ್ಲಿ ಮದುವೆ ಮಾಡ್ಕೊಡ್ರಿ ಅಂತ ಹೇಳಿದ್ರು ಗುರುಗಳವರು. ಫೆಬ್ರವರಿ ಮದುವೆ ಮಾಡಿಕೊಂಡು ಆಮೇಲೆ ಅದೇ ಮೇ ತಿಂಗಳ ಮೇಲೆ ಬೇಕಾದ್ರೆ ಗೃಹ ಪ್ರವೇಶ ಮಾಡ್ಕೊಡ್ರಿ ಅಂತ ಹೇಳಿದ್ರು ಗುರುಗಳೇ. ಓ, ಯುಗಾದಿ ಹಬ್ಬ ಆದಮೇಲೆ ಆ ಕಡೆಗೆ ಈ ಕಡೆ ಚೇಂಜ್ ಆಗುತ್ತೆ ಅಂತ? ಹ್ಞೂ ಗುರುಗಳೇ. ಓಕೆ. ಆದರೂ ಒಂದು ಅದು ಅಂದ್ರೆ ಗುರುಗಳೇ, ಅಲ್ಲ ಗುರುಗಳೇ, ಈಗ ಅದು ಮದ್ವೆ ಅಂತಂದ್ರೆ ಗುರುಗಳೇ, ಈಗ ಅವ್ರು ಫಿಕ್ಸ್ ಮಾಡ್ಬಿಟ್ಟಿದಾರ. ಇವಾಗ ನಮ್ದು ಸ್ವಲ್ಪ ಕೆಲಸ ಅಂದ್ರೆ ವಾಲ್ ರೂಫ್ ಎಲ್ಲ ಮಾಡ್ತಾ ಇದಾರೆ ಗುರುಗಳೇ, ಒಂದ್ ಸ್ವಲ್ಪ ಪ್ಲೈವುಡ್ ವರ್ಕ್ ಎಲ್ಲ ಮಾಡ್ತಾ ಇದಾರೆ. ಹಂಗಾಗಿ ನಾವು ಗೃಹ ಪ್ರವೇಶ ಮುಂದೆ ಹಾಕಿದ್ವಿ ಗುರುಗಳೇ, ಅದಷ್ಟೇ. ಓಕೆ. ಆದರೂ ಒಂದಂತೂ ತಿಳ್ಕೋಬೇಕು, ನೀವು ವಿಷಯ ನೀವು ಕೇಳಿದಿರ, ಅದಕ್ಕೆ ಉತ್ತರ ಕೊಡ್ತೀನಿ, ಆತಂಕ ಬೇಡ. ಈಗ ನೋಡಿ, ಒಂದು ವಿಘ್ನ ಅಂತ ಹೇಳ್ಬೋದು. ಏನು? ಉತ್ತರ ದಕ್ಷಿಣ ಜಾಸ್ತಿ ಮನೆಯನ್ನು ಕಟ್ಟಿದಾಗ ಆ ಗೃಹ ಪ್ರವೇಶ ಮಾಡುವಂಥ ಸಮಯದಲ್ಲಿ ನಿಮ್ಮ ಮನೆಯಲ್ಲೇ ವಿಘ್ನ ಅಂದರೆ ಅದ ಹೌದಾ? ನೀವಿಲ್ಲೇ ತಿಳ್ಕೊಬೇಕು ಮನೆ ಹೆಂಗೆ ಬ್ರೇಕ್ ಆಗಿದೆ ಫಸ್ಟೇ ಅಂತ. ಇದು ಎಂಥ ಅದ್ಭುತವಾದ ಪವಾಡ ಅಂದರೆ, ಇಡೀ ಭಾರತ ದೇಶದಲ್ಲಿ ಆಗಲಿ ಕರ್ನಾಟಕದಲ್ಲೇ ಆಗಲಿ ಮದುವೆ ಮಾಡೋರು, ಮನೆ ಕಟ್ಟರು ದಯವಿಟ್ಟು ಈ ಸತ್ಯ ಅರ್ಥ ಮಾಡ್ಕೋಬೇಕು. ನಿಮ್ಮ ಮನೆ ನಿಮ್ಮದೇ ಮನೆ, ಮದುವೆ ನಿಮ್ಮದೇ ಮಕ್ಕಳದು. ಆದರೆ ಎರಡೂ ಬೇಕು, ಆಗಲ್ಲ. ಇದಕ್ಕೆ ಕಿತ್ತೋದು ಪುರೋಹಿತರುಗಳು. ಈ ಭಾಷೆ ಯಾಕೆ ಬಳಸ್ತಾ ಇದ್ದೀನಿ, ಅವನು ಹೇಳೋದ್ನೋ ಇದನ್ನು ಮನೆ ಹಾಳು ಮಾಡೋ ಶಾಸ್ತ್ರ ಅಂದರೆ ಇದೇನೆ. ಇಂಥ ಕಂತ್ರಿಗಳು ನಮ್ಮ ದೇಶದ ತುಂಬೋಗಿದ್ದಾರೆ.
ಯುಗಾದಿ ಹಬ್ಬ ಆದ ತಕ್ಷಣ ಬೇರೆ ಅಂತೆ. ಎದುರುಗಡೆ ಬಂದರೆ ನಿಜವಾಗ್ಲೂ ಅವ್ರಿಗೆ ಏನು ಮಾಡಬೇಕು ಅಂತ ಅರ್ಥ ಆಗಲ್ಲ. ಜನಗಳನ್ನ ಹಾಳು ಮಾಡಬೇಡ್ರಿ, ಗೊತ್ತಿರೇ ಸರಿಯಾಗಿ ಹೇಳಿ, ಇಲ್ಲ ನಮಗೆ ಗೊತ್ತಿಲ್ಲ ಅಂತ ಹೇಳಿ. 1 ವರ್ಷದಲ್ಲಿ 2 ಚಪ್ರ ಹಾಕಿದ್ರೆ ಮನೆ ಉಳಿಯುತ್ತಾ? ಈಗ ಇದನ್ನು ಹೇಳಿದ್ರೆ ಬೇಜಾರಾಗತ್ತೆ. 1 ವರ್ಷದಲ್ಲಿ 2 ಚಪ್ರ ಹಾಕಿದ್ರೆ 1 ಫೇಲ್. ಯಾವುದು ಹೋಗ್ಬೇಕಿಲ್ಲಿ? ಮನೆ ಹೋಗ್ಬೇಕಾ, ಗಂಡು ಹೆಣ್ಣು ಹೋಗ್ಬೇಕಾ? ಇದನ್ನು ಯಾವನು ಹೇಳ್ದ ಅಂತ ಯಾಕೆ ಹೇಳ್ತೀನಿ, ಅವನು ಕರ್ಕೊಂಬಂದು ರಸ್ತೆಯಲ್ಲಿ ನಿಲ್ಲಿಸಿ ಕಟ್ಟಿ ಕೇಳಬೇಕು. ನಿನಗೆ ಯಾವ ಆಧಾರದಲ್ಲಿ ಮಾತು ಹೇಳಿದೆ, ನಿನಗೆ ಎಷ್ಟು ಸತ್ಯ ಗೊತ್ತಿದೆ, ಇದು ಯಾವುದರಲ್ಲಿದೆ, ಯಾವ ವೇದದಲ್ಲಿದೆ, ಇಂಥ ಕಿತ್ತೋದ ವಿಚಾರಗಳನ್ನ ಯಾರು ಹೇಳಬಾರ್ದು ಅಂತ ಕಂಬ ಕಟ್ಟಬೇಕಿಂತವ್ರಿಗೆ. ಈ ಮಾತನ್ನ ನಾನು ಹೇಳಬಾರ್ದು. ಅನ್ಯಾಯ ಮಾಡಬೇಡ್ರಿ, ಜನಗಳನ್ನ ಹಾಳು ಮಾಡಬೇಡ್ರಿ, ಬೆಂಕಿ ಹಾಕಬೇಡಿ ದೇಶಕ್ಕೆ. ನಿಮ್ಮ ಇಷ್ಟದಂಗೆ ಮದುವೆಗಳು ಮಾಡಿರಿ ಅಂತ ಹೇಳ್ತೀರಾ, ನಿಮ್ಮ ಇಷ್ಟದಂಗೆ ತಿಥಿ ಮಾಡಿ ಅಂತ ಹೇಳ್ತೀರಾ. ಏನು ಅರ್ಥ ಇದೆ ಇದರಲ್ಲಿ? ಗುಂಡಿಗೆ ಇಲ್ವಾ ನಿಮ್ಗಳಿಗೆ? ವಿದ್ಯೆ ಇಲ್ವಾ? ತಾಕತ್ತಿಲ್ವಾ? ವಿದ್ಯೆ ಕಲಿಯೋಕ್ಕೆ ಗೊತ್ತಿಲ್ವಾ? ಹಣ ಮಾಡೋದೊಂದೇ ದಂಧೆನಾ? ಯಾರು ಏನು ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ. ಜನಗಳು ಬೇಸತ್ತು ಬಂದಿರ್ತಾರೆ, ಕಷ್ಟದಲ್ಲಿ ಬಂದಿರ್ತಾರೆ. ಕೊಡೋ ತೀರ್ಮಾನಗಳು ಎಷ್ಟು ಮಟ್ಟಿಗಿದೆ ಇದು? ಯಾವ ಆಧಾರದಿಂದ ಹೇಳ್ತೀರಾ? ಹೀಗೆ ಯಾರೋ ಸತ್ರು ವರ್ಷ ತುಂಬ ಮಾಡ್ಕೊಳ್ಳಿ ಅಂದರೆ ಆದಲೂ ಮನೆ ಹಾಳು ಮಾಡ್ತೀರಾ. 1 ವರ್ಷ ಮನೆಗೆ ಸೂತಕ ಇರುತ್ತಮ್ಮ. 1 ವರ್ಷ ಮುಂಚೆನೇ ಮದುವೆ ಮಾಡೋದು ಒಳ್ಳೆಯದು ಅಂತ ಹೇಳೋಂಥ ಕಂತ್ರಿ ಕಮಂಗಿಗಳಿದ್ದಾರೆ ನಮ್ಮ ದೇಶದಲ್ಲಿ. ಅಲ್ಲೂ ಮನೆ ಹಾಳು ಮಾಡ್ತಾರೆ. ಮನೆ ಮೊದಲ, ಮದುವೆ ಮೊದಲ, ಇಲ್ಲೂ ಮನೆ ಹಾಳು ಮಾಡ್ತಾರೆ. ಯಾವುದ್ರಿ ಸತ್ಯ ನಿಮ್ಮದು? ಯಾಕೆ ಜ್ಯೋತಿಷಕ್ಕೆ ಎಷ್ಟು ಅವಮಾನ ಮಾಡ್ತೀರಾ ನೀವುಗಳು? ಹಣ ಮಾಡಬೇಕು ಅಂದರೆ ಚುರುಮುರಿ ಮಾರ್ಬೋದು, ಹೋಗಿ ಪಾನಿಪುರಿ ಮಾರ್ಬೋದು. ಇಷ್ಟು ಅನ್ಯಾಯದಲ್ಲಿ ಶಾಸ್ತ್ರ ಹೇಳಿ ಹಣಗಳ ಜನಗಳ ಹತ್ರ ದುಡ್ಡು ಸುಲಿ ಮಾಡಬಾರ್ದು. ಇದರಲ್ಲಿ ನಾನು ಯಾವತ್ತೂ ಚಾಲೆಂಜೆ. ಯಾರೇ ಬನ್ನಿ, ತೊಗೊಂಡು ಬನ್ನಿ, ನಿಮ್ದು ಏನೇನು ಕಥೆಗಳದ, ನಮ್ಮ ಕಥೆ ತೊಗೊಳಕ್ಕೆ ಹೋಗಲ್ಲ. ಪ್ರಾಕ್ಟಿಕಲಾಗಿ ಬನ್ನಿ. ಶುಭ ಅಂತಕ್ಕಂಥದ್ದು ವರ್ಷಕ್ಕೊಂದೇ. ನಾಳೆ ದಿನ ಪಾಪ ಅವ್ರು ನಿಮ್ಮ ಮಾತುಗಳು ಕೇಳಿಬಿಟ್ಟು ನೀವು ಈಸ್ಕೊಳ್ಳೋ ಕಾಸು 3 ಕಾಲು ಆಣಿಗೆ ಇನ್ನೇ ನಿಮ್ಮ ಹತ್ರ ದುಡ್ಡು ಜಾಸ್ತಿ ತೊಗೊಳಕ್ಕೆ ನಿಮ್ಮ ಕಾಲು ತಾಕತ್ತಿಲ್ಲ. ಈ ಥರ ಎಲ್ಲ ತಪ್ಪು ಮಾಹಿತಿಗಳು ಕೊಡಬೇಡಿ. ಅವ್ರು ನಮಗೆ ಬೈದರೂ ಪರವಾಗಿಲ್ಲ, ಆಗಲ್ಲ ಅಂತ ಹೇಳಿಬಿಡಿ ಕಡ ಕಂಡೀಷನಾಗಿ. ಅದು ಮಾಡಿ, ಇದು ಮಾಡಿ, ನಿಮ್ಮ ಅಧ್ಯಯನ ಮಾಡಿಕೊಂಡು ನಿಮ್ಮ ಅನುಭವಕ್ಕೆ, ನಿಮ್ಮ ಸಂಪಾದನೆಗಳಿಗೆ ಬೆಂಕಿ ಹಾಕಿಸ್ತೀರ ದೇಶಕ್ಕೆ. ಇವತ್ತು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಹೇಳುವಂಥ ಕಂತ್ರಿ ಕಮೆಂಟ್ಗಳು ಹೇಳಿ ಡಿಸೈಡ್ ಮಾಡಿ ನೋಡೋಣ. ನಮ್ಮ ಕರ್ನಾಟಕ ಯಾವ ಮಟ್ಟಕ್ಕೆ ನಿಂತಿದೆ ಇವತ್ತು ಸರ್ಕಾರ ಹೇಳಿ ನೋಡೋಣ. ಯಾವಂಗಾರು ತಾಕತ್ತಾಯ್ತಾ? ಇಲ್ಲ. ಬೊಗಳೆ ಹೊಡಿತೀರಾ ಕೂತ್ಕೊಂಡು, ಕಾಕತಾಳಿ ಹೇಳ್ತೀರಾ, ಪೇಪರ್ ನ್ಯೂಸ್ ಹೇಳ್ಬಿಟ್ಟು ಮಾತಾಡ್ತೀರಾ. ಇದೆಲ್ಲ ಬಿಟ್ಬಿಡಿ. ಈ ಕೆಟ್ಟ ಅಭ್ಯಾಸಗಳನ್ನ ಬಿಡೋದು ಒಳ್ಳೆಯದು. ಇದನ್ನು ನಾನು ಉದ್ದೇಶಪೂರ್ವಕವಾಗಿ ಹೇಳಿಲ್ಲ, ವೈಯಕ್ತಿಕವಾಗಿ ಹೇಳಿಲ್ಲ. ದಯವಿಟ್ಟು ಜನಗಳಿಗೆ, ಒಂದು ಸಮಾಜಕ್ಕೆ ಒಳ್ಳೆಯದು ಮಾಡೋದನ್ನು ನಾವು ಬಯಸಬೇಕೇ ಹೊರತು ನಮ್ಮ ಅನುಭವಗಳನ್ನ ಜನಗಳ ತಲೆ ಮೇಲೆ ಹೇರಬಾರ್ದು. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಮಾತಾಡೋದನ್ನೇ ಹೊರತು ಯಾರೋ ಸ್ವಾರ್ಥಕ್ಕೋ, ಇನ್ನೊಬ್ಬರು ಇದಕ್ಕೋಸ್ಕರನೋ, ಅಥವಾ ನನಗೆ ಮಾತ್ರ ಗೊತ್ತು ಮಿಕ್ಕವ್ರಿಗೆ ಗೊತ್ತಿಲ್ಲ ಅಂತನೋ, ಇದು ತಪ್ಪಾಗಿ ಯಾರು ಅರ್ಥ ಮಾಡ್ಕೋಬಾರ್ದು. ಕೋಪ ಮಾಡಿಕೊಂಡ್ರೆ ನನಗೇನು ಬೇಜಾರಿಲ್ಲ. ಸತ್ಯ ಹೇಳೋದಕ್ಕೆ ನಾವು ರೆಡಿ ಇರ್ತೀವಿ ಯಾವಾಗಲೂ ಕೂಡ. ನಿಮ್ಮಲ್ಲಿ ಸತ್ಯ ಹೇಳೋ ತಾಕತ್ತಿದ್ರೆ, ಗುಂಡಿಗೆ ಇದ್ದರೆ, ಗಂಡಸು ಅಂತ ನಾವು ಅಂದ್ಕೊಂಡಿದ್ರೆ ಕಮನ್ ಪ್ರೂವ್. ಪ್ರತಿ ಸಲ ಈ ಮಾತು ಬಳಸ್ತಾ ಇದ್ದೀನಿ ನಾನು. ಯಾರಿಗೂ ಇಲ್ವಾ ಹೇಳೋಕ್ಕೆ? ಯೋಚನೆ ಮಾಡಿ. ಸತ್ಯ ಇದ್ದರೆ ಹೊರಗೆ ಬರೋಕ್ಕೆ ತಾಕತ್ತಿರುತ್ತೆ. ಸತ್ಯ ಇಲ್ಲ ಅಂದರೆ ಔಸ್ಕೋಬೇಕಾಗತ್ತೆ. ಹಾಗಂತ ಔಸ್ಕೊಂಡಿರೋರೆಲ್ಲ ತಿಳ್ಕೊಂಡಿಲ್ಲ ಅಂತ ಪ್ರಶ್ನೆ ಅಲ್ಲ. ಕಲ್ತಿದ್ರು ಅರ್ಧಂಬರ್ಧ ಕಲ್ತ್ಕೊಂಡು ಜನಗಳಿಗೆ ಕೊಡಬಾರ್ದು. ಪೂರ್ಣವಾಗಿ ತಿಳ್ಕೊಂಡು ಅಧ್ಯಯನ ಮಾಡಿ ಕಲಿಯೋದಲ್ಲ ಜ್ಯೋತಿಷ್ಯ ಶಾಸ್ತ್ರ. ಪಂಚಾಂಗದಲ್ಲಿರೋದೆಲ್ಲ ಸತ್ಯ ಅಲ್ಲ. ವಾಸ ಮಾಡೋ ಮನೆಗೂ ಪಂಚಾಂಗಕ್ಕೂ ಸಂಬಂಧನೇ ಇಲ್ಲ ಅಂತಕ್ಕಂಥದ್ದು ಜ್ಯೋತಿಷ್ಯ ಹೇಳೋರಿಗೆ ಇಲ್ಲಿವರೆಗೂ ಯಾರಿಗೂ ಗೊತ್ತಾಗಿಲ್ಲ. ಇನ್ನೊಮ್ಮೆ ಹೇಳ್ತೀನಿ, ನಮ್ಮ ಪಂಚಾಂಗಕ್ಕೂ ನಾವು ಕಟ್ಟಿರೋ ಮನೆಗೂ ಸಂಬಂಧವಿಲ್ಲದ ರೀತಿಯಲ್ಲಿ ನಾವು ಹೇಳ್ತಾ ಇದ್ದೀವಿ. ಒಂದಕ್ಕೊಂದು ಸಂಬಂಧನೇ ಇಲ್ಲ. ಹೆಣ್ಣು ಗಂಡಿಗೆ ಸಂಬಂಧ ಇಲ್ಲ, ಮದುವೆ ಮಾಡಿಸ್ತೀವಿ. ಪಂಚಾಂಗಕ್ಕೂ ಮನೆಗೂ ಸಂಬಂಧ ಇಲ್ಲ, ಮನೆ ಅಂದರೆ ನಾವು ಎಂಥ ತಪ್ಪುಗಳು ಮಾಡ್ತಾ ಇದ್ದೀವಿ ಅಂತ ಸ್ವಲ್ಪ ಯೋಚನೆ ಮಾಡಿ. ದಯವಿಟ್ಟು ಆದಷ್ಟು ಕಡಿಮೆ ಮಾಡಿ ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಆರ್ಡರ್ ಮಾಡ್ತಾ ಇಲ್ಲ, ಯಾರು ಬೇಜಾರು ಮಾಡ್ಕೋಬೇಡಿ. ಯಾಕೆಂದರೆ ಇವೆಲ್ಲ ನಮಗೆ ಆಗಬೇಕು, ಸುಧಾರಣೆ ಆಗಬೇಕು, ಸಮಾಜ ಸುಧಾರಣೆ ಆಗಬೇಕು. ನಾವು ಕಲಹ ಮಾಡಿಕೊಂಡು ನಮ್ಮ ಮನೆಗೆ ನಾವೇ ಬೆಂಕಿ ಹಚ್ಕೊಳ್ಳೋ ಕೆಲಸ ಮಾಡಬಾರ್ದು ಅಂತ ಈ ಮೂಲಕ ಕೇಳೋಕ್ಕೆ ಇಷ್ಟಪಡ್ತೀನಿ. ಅಮ್ಮ ತಾಯಿ, ಅರ್ಥ ಆಯ್ತಾ? ನಾನು ನಿನಗೇನು ಹೇಳಲ್ಲ, ಇಷ್ಟು ಹೇಳಿದ್ಮೇಲೆ ನಿನಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಆಯ್ತು ಗುರುಗಳೇ. ಯಾಕೆ ಅಂದರೆ ದಯವಿಟ್ಟು ಶಾಸ್ತ್ರ ಹೇಳೋರು ನಂಬೇಡಿ ಅಂತ ಇದಕ್ಕೆ ಹೇಳೋದು. ಮನೆ ಹಾಳು ಮಾಡಿಬಿಡ್ತಾರೆ, ಮನೆಗೆ ಬೆಂಕಿ ಹಚ್ಚಿಬಿಡ್ತಾರೆ ಗೊತ್ತಿಲ್ಲದೆ. ಅವ್ರಿಗೆ ಗೊತ್ತಿಲ್ವಲ್ಲ ಹಚ್ತೀನಿ ಅಂತ, ಗೊತ್ತಿಲ್ಲ ಹಚ್ಬಿಡ್ತಾರೆ. ನೀವು ಹಚ್ಕೋಬೇಡಿ. ನಿಮ್ಮನೆ ನೀವು ಸೇಫ್ಟಿ ಮಾಡ್ಕೊಳ್ಳಿ. ಅಮ್ಮ, ಮದುವೆ ಹಾಕಿ ಮುಂದಕ್ಕೆ ಹಾಕ್ತೀಯೋ, ಮನೆ ಮುಂದಕ್ಕೆ ಹಾಕ್ತೀಯೋ, ಇದು ಹೋರಾಟ ಆಗುತ್ತೆ, ಗಲಾಟೆ ಆಗುತ್ತೆ, ಸಮಸ್ಯೆ ಆಗುತ್ತೆ. ನಾನು ಏನು ಹೇಳೋಕ್ಕಾಗಲ್ಲ ಇದನ್ನು. ಕಾರಣ, ಒಂದು ಕುಟುಂಬದಲ್ಲಿ ನಾವು ಸಮಸ್ಯೆನ ತಂದಿಡ್ತಂಗೆ ಆಗುತ್ತೆ. ನಿಮ್ಮ ಯಜಮಾನ್ರಿಗೊಂದು ಲೈಕ್ ಇರುತ್ತೆ, ನಿಮ್ಗೊಂದು ಲೈಕ್ ಇರುತ್ತೆ.
ಮದುವೆ ಮಾಡ್ಕೊಳ್ಳೋದು ಆ ಥರ ಇರುತ್ತೆ. ಅಲ್ಲ ಗುರುಗಳೇ, ಈಗ ಮದ್ವೆ ಮಾಡಿದ್ಮೇಲೆ ಒಂದ್ ಸ್ವಲ್ಪ ದಿವಸ ಬಿಟ್ಟ ಒಂದ್ ವರ್ಷದ ಮೇಲೆ ಮಾಡ್ಬೋದಾಗ ಗುರುಗಳೇ? ಅಮ್ಮ ಒಂದು ನಿಮಿಷ ತಿಳ್ಕೊ, ಇಲ್ಲಿ ಒಂದು ವಿಚಾರ, ನಿಮ್ಮ ವೈಯಕ್ತಿಕವಾದ ವಿಚಾರ, ಗಂಡು ಹೆಣ್ಣಿನ ಪರಿಸ್ಥಿತಿ ಹೇಗಿದೆ ಫಸ್ಟ್ ನೋಡ್ಕೊಳ್ಳಿ. ಅದಕ್ಕೆ ಒಂದು ಹೇಳ್ಬಿಡ್ತೀನಿ. ಏನು, ಒಂದು ಮದುವೆಯನ್ನು ಫಾರಿನ್ ಸ್ಟೈಲ್ ಮಾಡ್ಕೊಳ್ಳೋದು, ಮದುವೆಯನ್ನು ಫಾರಿನ್ ಸ್ಟೈಲಲ್ಲಿ ಮಾಡ್ಕೋಬೇಕು. ಫಾರಿನ್ ಸ್ಟೈಲು ಅಂದರೆ ಏನು ಅರ್ಥ ಆಯ್ತು ನಿಮಗೆ? ಏನಂತ ಅರ್ಥ ಮದುವೆಯನ್ನು ಫಾರಿನ್ ಸ್ಟೈಲ್ ಮಾಡ್ಕೊಳ್ಳೋದು, ಚಪ್ರ ಇಲ್ಲ, ಕಳಶ ಇಲ್ಲ, ಇನ್ವಿಟೇಷನ್ ಇಲ್ಲ, ಇದು ಫಾರಿನ್ ಸ್ಟೈಲು. ಏನು ತಪ್ಪಿಲ್ಲ, ಏನು ತಪ್ಪಿಲ್ಲ. ಆದರೆ ಇನ್ನೊಂದು ನಾನು ಹೇಳ್ತೀನಿ ಅಂತ ನೀವು ಹಂಗಿರೋ ತೀರ್ಮಾನ ತೊಗೊಳ್ಕೊಡಿ. ಫಾರಿನ್ ಸ್ಟೈಲ್ ಮದುವೆ ಮಾಡ್ಬೇಕಾದ್ರೆ ಹುಡುಗ ಹುಡುಗಿ ಕುಂಡಲಿಯಲ್ಲಿ ಯಾವ ಸನ್ನಿಧಿಯಲ್ಲಿ ಮಾಡಬೇಕು, ಯಾವ ದೇವರ ಹತ್ರ ಮಾಡಬೇಕು, ಅವರಿಬ್ಬರೇ ಹೋಗಬೇಕಾ, ಕದ್ದು ಮಾಂಗಲ್ಯ ಕಟ್ಟಿಸ್ಕೋಬೇಕಾ, ಮಾಂಗಲ್ಯ ಕಟ್ಟುವಾಗ ಯಾರು ಅಕ್ಷತೆ ಹಾಕಂಗಿಲ್ಲ, ಯಾರು ಎದುರಿಗಿರಂಗಿಲ್ಲ, ಹುಡುಗ ಹುಡುಗಿ ಅಷ್ಟೇ ಹಾಕೋಬೇಕು. ಇದನ್ನು ಫಾರಿನ್ ಸ್ಟೈಲ್ ಮದುವೆ. ತುಂಬ ಅದೃಷ್ಟ ಅದು. ಕದ್ದು ಮದುವೆ ಮಾಡ್ಕೊಳ್ಳೋದು ಭಾರಿ ಒಳ್ಳೆಯದು. ಎಲ್ಲ ಔಸ್ಕೊಂಡಂಗಿರಬೇಕು, ಯಾರು ಎದುರುಗಡೆ ಬರಬಾರ್ದು. ಒಳ್ಳೆ ಮದುವೆ ರೀ ಇದು. 3 ಮದುವೆ ಮಾಡ್ಕೊಂಡ್ರ ಕೈಲಿ ಅಕ್ಷತೆ ಹಾಕ್ಸೋದು, ಹೆಂಡ್ತಿ ಬಿಟ್ಟವನ ಕೈಲಿ ಅಕ್ಷತೆ ಹಾಕ್ಸೋದು, ಇದು ಮಾಡಬಾರ್ದು ರೀ. ಕರೆಕ್ಟ್ ಮದುವೆ ಕದ್ದು ಮಾಡ್ಕೊಳ್ಳೋದೆ ಸರಿ. ಕದ್ದು ಮಾಡಿಕೊಂಡು ರಿಸೆಪ್ಷನ್ ಮಾಡ್ಕೊಳ್ಳಿ ಗ್ರ್ಯಾಂಡಾಗಿ, ಎಲ್ಲ ಕೈ ಕುಲ್ಕಿ. ಏನಮ್ಮ, ಕದ್ದು ಮದುವೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆದರೆ ಅದಕ್ಕೆ ಟೆಕ್ನಿಕಲಾಗಿ ನಾನು ಬೇಕಾದ್ರೆ ಇಲ್ಲಿ ಹೇಳೋಕ್ಕಾಗಲ್ಲ. ಆ ಥರ ಮದುವೆಗಳು ನಮ್ಮ ಹತ್ರ ಬಂದರೆ ನಾವು ಹೇಳ್ಕೊಡ್ತೀವಿ. ಯಾಕೆ ಅಂದರೆ ಈ ಫಾರಿನ್ ಸ್ಟೈಲ್ ಮದುವೆ ಮಾಡಿಕೊಂಡೆ ಗೃಹ ಪ್ರವೇಶ ಮಾಡ್ಬೋದು. ಅಲ್ಲಿ ಶಾಸ್ತ್ರಬದ್ಧವಾಗಿ ಬಾಳೋ ಬದುಕೋ ಮನೆ ಚಪ್ರ ಹಾಕಿ ಮಂಗಳವಾದ್ಯ ಮಾಡಿಸಿ ಶಾಸ್ತ್ರೋಕ್ತವಾಗಿ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದಾಗತ್ತೆ. ಇದು ನಾನು ಹೇಳಿದಷ್ಟು ಸುಲಭವಾಗಿ ನೀವು ತೀರ್ಮಾನ ಮಾಡ್ಕೊಳಕ್ಕಾಗಲ್ಲ. ತಪ್ಪಾಗಬೇಡಿ, ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಅವ್ರು ಹೇಳಿದ್ರು ನಾವು ಮಾಡಿದ್ರು ಅನ್ನೋ ಮಟ್ಟಕ್ಕೆ ತಂದ್ಕೋಬೇಡಿ. ಯಾಕೆ 2 ಸಲ ಹೇಳ್ತಾ ಇದ್ದೀನಿ ಅಂದರೆ, ಇದನ್ನು ಕುಲಂಕುಷವಾಗಿ ಎರಡೂ ಕುಟುಂಬದವರು, ಹುಡುಗಿ ಮನೆಯವರು ಹುಡುಗನ ಮನೆಯವರು ಇಬ್ಬರು ಕೂತ್ಕೊಂಡು ಡಿಸೈಡ್ ಮಾಡಿ ತೀರ್ಮಾನ ಮಾಡ್ತೀವಿ ಅಂದರೆ ಬೇಕಾದ್ರೆ ಬನ್ನಿ ಮಾಹಿತಿ ಕೊಡೋಣ. ಹೇಗೆ ಮಾಡೋಣ, ಪ್ರಾರಂಭ ಎಲ್ಲಿ, ಎಂಡ್ ಎಲ್ಲಿ, ಇದನ್ನು ಯಾವಾಗ ಮಾಡೋದು, ಅದನ್ನು ಯಾವಾಗ ಮಾಡೋದು, ಯುಗಾದಿ ಹಬ್ಬ ದಿನ ಆಗಲಿ ತೊಂದರೆ ಇಲ್ಲ. ಒಂದು ವಿಷಯ, ಇಲ್ಲಿ ಚಪ್ರ ಹಾಕ್ತಕ್ಕಂಥದ್ದೇ ಇದು ತುಂಬ ವಿಶೇಷವಾಗಿರ್ತಕ್ಕಂಥ ಮಂಗಳ ಕಾರ್ಯ. ಮದುವೆಗೂ ಚಪ್ರ ಬೇಕು, ಮನೆಗೂ ಚಪ್ರ ಬೇಕು, ಅಲ್ಲಿಗೂ ಕಳಶ ಬೇಕು, ಇಲ್ಲಿಗೂ ಕಳಶ ಬೇಕು. ಸಾಮಾನ್ಯವಾಗಿ ಯಾರ್ದಾರು ಮನೇಲಿ 2 ಮದುವೆ ಒಂದೇ ಸಲ ಮಾಡಿದವ್ರ ಮನೇಲಿ ಹೋಗಿ ಕೇಳಿ, ಒಂದು ಕಿತ್ಕೊಂಡು ಹೋಗಿರುತ್ತೆ, ಒಂದು ಉಳ್ಕೊಂಡಿರ್ತದೆ. ಒಂದು ಮನೆಗೆ 2 ಮನೆ ಮಾಡಿ ಅಣ್ಣನಿಗೊಂದು ತಮ್ಮನಿಗೊಂದು ಅಂತ ಮಾಡಿದ್ರೆ ಅವರಿಬ್ಬರು ಉದ್ಧಾರ ಆಗಲ್ಲ. ಈ ಥರದ ಇತಿಹಾಸ ಬೇಕಾದಷ್ಟಿದೆ. ಇದೆಲ್ಲ ತಿಳ್ಕೊಂಡು ತೀರ್ಮಾನ ತಗೊಳ್ಳಿ, ನಿಧಾನವಾಗಿ ತೀರ್ಮಾನ ತಗೊಳ್ಳಿ. ಆ ಥರ ಮಾಡ್ಕೊಂಡು ಏನೇನೋ ಮಾಡ್ಕೋಬೇಡಿ, ಹಂಗಂತ ಯೋಚನೆ ಮಾಡಬೇಡಿ. ಸತ್ಯವನ್ನು ನೀವು ಒಟ್ಟು ಕುಟುಂಬ ಸಮೇತ ಸೇರಬೇಕು, ಹೆಣ್ಣು ಗಂಡು ಕಡೆ ಎರಡೂ ಸೇರಿ ಮಕ್ಕಳ ಸ್ಥಿತಿಯನ್ನು ನೋಡಿ, ಕುಂಡಲಿಗಳನ್ನ ಪರೀಕ್ಷೆ ಮಾಡಿ, ಅವರ ಸ್ಥಿತಿಗಳನ್ನ ಗಮನಿಸಿ, ಅವ್ರು ಆ ಥರ ಇದ್ಬಿಟ್ಟು ಆಮೇಲೆ ಅವರೇನೋ ಕಥೆ ಮಾಡಿಕೊಂಡು ಇಲ್ಲಿ ಮದುವೆ ಗೃಹಪ್ರವೇಶ ಮಾಡೋದ, ಇಲ್ಲಿ ಹಿಂಗಾಗ್ಬಿಡ್ತಂತೆ ಅಂದ್ಕೊಳ್ಳೋದು ಬೇಡ. ತುಂಬ ಎಚ್ಚರಿಕೆಯಿಂದ ತಿಳ್ಕೊಂಡು ಮಾಡಿ, ಭಯ ಬೀಳೋದು ಬೇಡಮ್ಮ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಶಿಲ್ಪಾ ಕರೆ ಮಾಡಿದ್ದಕ್ಕಾಗಿ. ಇದೀಗ ಬೆಳಗಾವಿಯಿಂದ ಗೀತಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಗೀತಾ, ಧ್ವನಿ ಕೇಳಿಸ್ತಿದ್ಯಾ ಗೀತಾ? ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಗುರೂಜಿ ತಿಳಿಸ್ಕೊಡ್ತಾ ಇದ್ರಿ ಮದುವೆ ಸತ್ಯಾನ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದುವರಿಸ್ತಾ ಹೋಗೋದಾದ್ರೆ, ಈಗ ಈ ಪ್ರಶ್ನೆಗೆ ಉತ್ತರ ಹೆಂಗಮ್ಮ ಹೇಳೋದು? ಒಂದು ಸಾಮಾನ್ಯವಾಗಿ ಯೋಚನೆ ಮಾಡೋಣ. ಈಗ ಅವ್ರ ಪರಿಸ್ಥಿತಿ ಏನಾಗಬೇಕು? ಮನೆ ಒಳ್ಳೆಯದಾಗ್ರಿಂದ ಮನೆ ಕಟ್ಟಿದ್ದಾರೆ, ಮುಂದೆ ಒಳ್ಳೆಯದಾಗಬೇಕು ಅಂತ ಮದುವೆ ಮಾಡ್ತಾರೆ. ಆದರೆ ಇಲ್ಲಿ ಒಂದು ತಿಳ್ಕೋಬೇಕು, ಹೆಣ್ಣು ಗಂಡು ಮದುವೆ ಮಾಡ್ತಕ್ಕಂಥದ್ದು ಜೀವನ ಒಂದು, ಗಂಡು ಹೆಣ್ಣಿನ ಜೀವನ ಒಂದು ಮದುವೆ. ಮನೆ ಎಲ್ಲರ ಜೀವನಕ್ಕೂ ಬೇಕು, ಹೌದಲ್ಲ? ಈಗ ಆ ಸತ್ಯ ತಿಳ್ಕೊಂಡ್ರೆ, ಯಾಕೆ ಇದನ್ನು ನಾನು ಮಾತಾಡಿದೆ ಅಂದರೆ, ನಿಜವಾಗ್ಲೂ ನಾನು ಯಾಕೆ ಕಂತ್ರಿ ಕಮಂಗಿಗಳು ಅಂತ ಯಾಕೆ ಮಾತಾಡ್ತೀನಿ ಅಂದರೆ, ಮಾತಾಡಬಾರ್ದು ಅದನ್ನು. ನಿಜಕ್ಕೂ ಆ ಭಾಷೆ ಬಳಸಂಗಿಲ್ಲ ನಾನು. ಕಾರಣ ಏನಂದರೆ, ಅಮ್ಮ ಅನ್ಯಾಯ ನಡೆದೋಗ್ಬಿಟ್ಟು ವ್ಯಕ್ತಿ ಸತ್ತ ಮೇಲೆ ನನಗೆ ಗೊತ್ತಿತ್ತು ಇಷ್ಟು ವಯಸ್ಸಿಗೆ ಪ್ರಾಣ ಹೋಗುತ್ತೆ ಅಂತ ಕೂತ್ಕೊಂಡು ಮಾತಾಡೋಂಥ ಕಂತ್ರಿಗಳಿದ್ದಾರೆ. ಮದುವೆ ಆದಮೇಲೆ ಕಿತ್ತೋದ್ರೆ ನನಗೆ ಗೊತ್ತಿತ್ತು, ಮದುವೆ ಮಾಡ್ಕೊಳ್ಳೋಕೆ ಮುಂಚೆನೇ ಹೇಳಿದ್ದೆ ನಾನು. ಎಲ್ಲ ಆದಮೇಲೆ ಇಲ್ಲೊಬ್ರು ದೊಡ್ಡ ವಿದ್ವತ್ತಾಗಿರೋರು ನಮ್ಮ ಬೆಂಗಳೂರಲ್ಲಿ ಇದ್ದಾರೆ, ಹೆಸರು ಹೇಳೋದು ಬೇಡ. ಏನು ಆದಮೇಲೆ ನನಗೆ ಗೊತ್ತಿತ್ತು, ನಾನು ಹೇಳಿದ್ದೆ, ಯಾರೂ ನೋಡ್ಕೊಂಡಿಲ್ಲ, ಇದು ಮೊದಲೇ ಹೇಳಿದ್ದೆ ಅಂತ ಹೇಳ್ತಾರೆ ಒಬ್ರು. ಪಾಪ ಅದಕ್ಕೆಲ್ಲ ಅಡ್ವಾನ್ಸಾಗಿ ಬರ್ಕೊಂಡಿರ್ತಾರೆ. ಎಲ್ಲಿ ಏನು ದುರಂತ ನಡೆಯುತ್ತೆ, 2 ದಿನ ಹಿಂದೆ ಹೇಳಿದ್ದೆ, 1 ವಾರದ ಹಿಂದೆ ಹೇಳಿದ್ದೆ, ಸುಮ್ಮನೆ ಕೊಸ್ತಾ ಇರ್ತಾರೆ ಮನುಷ್ಯ. ಇರಲಿ, ಇಂಥವ್ರು ಇರಬೇಕು. ಯಾಕೆಂದರೆ ಈ ಥರದ್ರ ಜನ ತುಂಬ ಇದ್ದಾರೆ. ಆಗೋಕ್ಕೆ ಮುಂಚೆ ಹೇಳಬೇಕು ತಾಕತ್ತಿದ್ರೆ, ಆದಮೇಲೆ ಹೇಳೋಕ್ಕೆ ಅವ್ರು ಹೇಳೋದ್ರಲ್ಲಿ ಅರ್ಥನೇ ಇಲ್ಲ. ಅದಕ್ಕೆ ಅಂಥವ್ರು ಕಮಂಗಿಗಳು ತುಂಬ ತುಂಬೋಗಿದ್ದಾರೆ. ಏನು ಹೇಳ್ತೀಯಮ್ಮ? ಮದುವೆ ಆಗೋಕ್ಕೆ ಮುಂಚೆ ಹೆಣ್ಣು ಗಂಡು ಈ ಥರ ಆಗತ್ತೆ ಅಂತ ಹೇಳಿ, ಆದಮೇಲೆ ದೂರ ಆದಮೇಲೆ ನನಗೆ ಗೊತ್ತಿತ್ತು, ಅದ್ಯಾಕದು? ಏನಮ್ಮ, ಶಾಸ್ತ್ರಕ್ಕೆ ಬೆಲೆ ಇದೆಯಾ? ಪಂಚಾಂಗಕ್ಕೆ ಬೆಲೆ ಇದೆಯಾ? ಧರ್ಮಕ್ಕೆ ಬೆಲೆ ಇದೆಯಾ? ಅದಕ್ಕೆ ಹೇಳೋದು ಕಂತ್ರಿ ಕಮಂಗಿಗಳು ಭಾಷೆ ಯಾಕೆ ಬಳಸ್ತೀನಿ ಅಂದರೆ, ದಯವಿಟ್ಟು ಇದನ್ನು ಬಿಡಿ.
ಈ ಕೆಟ್ಟ ಅಭ್ಯಾಸ ದುರಭ್ಯಾಸವನ್ನು ಬಿಡಿ. ನಮ್ಮ ಸಮಾಜ ಈಗಲೇ ಯಾವುದೋ ಮಟ್ಟಕ್ಕೆ ಹೋಗ್ತಾ ಇದೆ. ಒಂದು ಕಡೆ ಬೆಂಕಿ ಬೀಳ್ತಾ ಇದೆ ದೇಶಕ್ಕೆ, ಗ್ರಾಮಕ್ಕೆ, ಒಂದು ಕಡೆ ನೀರು ತುಂಬ್ಕೋತಾ ಇದೆ. ಈ ಥರ ಮಾಡಿ ನಮ್ಮ ದೇಶ ಹಾಳಾಗ್ತಾ ಇರೋದು. ಜನಗಳು ಎಲ್ಲಿ ಹೋಗಬೇಕು? ದೇವ್ರ ಹತ್ರ ಹೋಗೋಣ ಅಂದರೆ ಮಾತಾಡಲ್ಲ. ಏನಮ್ಮ, ದೇವ್ರ ಕೇಳೋಣ ಮಾತಾಡಲ್ಲ. ಅಪ್ಪ ಅಮ್ಮನ ಕೇಳೋಣ, ದೊಡ್ಡವರು ಅಂದರೆ ಅವ್ರಿಗೆ ಗೊತ್ತಿಲ್ಲ. ಇನ್ನು ಸ್ಕೂಲು ಕಾಲೇಜಲ್ಲಿ ಹೋದರೆ ಇದ್ರ ಗಂಧನೇ ಇಲ್ಲ. ಇನ್ನು ಯಾವ್ರ ಹತ್ರ ಹೋಗಿ ಕೇಳೋದು? ಇದು ಪ್ರತಿಯೊಬ್ಬರಲ್ಲೂ ತುಂಬ ಪ್ರಶ್ನೆ ಕಾಡ್ತಾ ಇದೆ. ಒಬ್ಬೊಬ್ಬ ಒಂದೊಂದು ಹೇಳೋದು. ಪಂಚಾಂಗ ಒಂದಿಲ್ಲ, ಹಲವಾರು ಪಂಚಾಂಗಗಳಿದೆ. ಅವನೊಬ್ಬ ಭಾನುವಾರ ಬೇಕು, ಇವನೊಬ್ಬ ಶನಿವಾರ ಬೇಕು. ವರಮಹಾಲಕ್ಷ್ಮಿ ಹಬ್ಬ ಮಾಡೋಕ್ಕೂ ಕಾಂಪಿಟೇಷನ್ ಮಾಡ್ತಾರೆ. ಇವತ್ತು ಒಳ್ಳೆ ದಿನ ಅಂತ ಒಬ್ಬರು, ಇಲ್ಲದಿಲ್ಲ ಸರಿ ಹೋಗಲ್ಲ ಅಂತ ಇನ್ನೊಬ್ಬರು. ಏನಮ್ಮ ಜನಗಳಿಗೆ ಈ ರೀತಿಯೆಲ್ಲ ಬೆಂಕಿ ಇಕ್ಕಿ ಇವ್ರ ಸ್ವಾರ್ಥಕ್ಕೆ, ಯಾವ ಪುರುಷಾರ್ಥಕ್ಕೆ ಇವ್ರಿಗೆಲ್ಲ ಸನ್ಮಾನ ಮಾಡ್ತಾ ಇದ್ದಾರೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲರೂ ಸೇರಿ ಒಂದೇ ರೀತಿ ಶಾಸ್ತ್ರ ಹೇಳಿದ್ರಮ್ಮ ಸತ್ಯ ಎಲ್ಲ ಒಪ್ಕೋತಾರೆ ಅಲ್ಲ? ಹಾಂ, ಒಬ್ಬೊಬ್ಬರು ಒಂದೊಂದು ದಿಕ್ಕಕ್ಕೆ ಶಾಸ್ತ್ರ ಹೇಳ್ತಾರೆ. ದಿನಕ್ಕೊಬ್ಬೊಬ್ರು ಜ್ಯೋತಿಷ್ಯ ಹೇಳ್ತಾರೆ. ಬೆಳಿಗ್ಗೆ ಒಬ್ರು ಹೇಳ್ತಾರೆ, ಮಧ್ಯಾಹ್ನ ಒಬ್ರು ಹೇಳ್ತಾರೆ, ಸಾಯಂಕಾಲ ಒಬ್ರು. ಯಾವುದ್ರಿ ತಗೊಳ್ಳೋದು ನಾವು? ನಮ್ಮ ಜನಗಳಿಗೂ ಭಯ ಭಕ್ತಿ ಅಂತಕ್ಕಂಥ ವಿಷಯಕ್ಕೆ ಹೇಳ್ತೀನಿ. ಇದನ್ನು ಒಂದು ಕಡೆ ಸೇರಿ ಕೇಳಬೇಕು. ರೀ ಸ್ವಾಮಿ, ಈ ಥರ ಕಿತ್ತೋದ ವಿಚಾರಗಳು ಯಾಕೆ ಹೇಳ್ತೀರಾ? ಕರೆಕ್ಟಾಗಿ ಯಾವ್ದಾರು ಒಂದು ಹೇಳಿ. ಯಾರಿಗೂ ಕೇಳೋಕ್ಕೂ ಗೊತ್ತಿಲ್ಲ ಪಾಪ ಅಂತ ಅನ್ಕೋತಾ ಇದ್ದೀನಿ ನಾನು. ಕೇಳಬೇಕಲ್ವಾ? ಯಾರು ನಂಬೋದು ನಾವು? ಅವ್ರು ಕೇಳಿದ್ರೆ ಹೆಣ್ಣು ಗಂಡುಗೆ ಆಯ್ತದ ಹ್ಞೂ ಅಂತಾರೆ. ಇವ್ರು ಕೇಳಿದ್ರೆ ಕಿತ್ತೋಗುತ್ತೆ ಅಂತಾರೆ. ಅವ್ರು ಕೇಳಿದ್ರೆ ಸತ್ಯ ಹೋಯ್ತಾರೆ ಅಂತಾರೆ. ಯಾರ ಹತ್ರ ಹೋಗಿ ಕೇಳೋದು ನಾವು? ಈ ಪ್ರಶ್ನೆಗೆ ಅಮ್ಮ ಸದ್ಯಕ್ಕೆ ಉತ್ತರ ಸಿಗಲ್ಲ ನಮ್ಮ ದೇಶದಲ್ಲಿ. ಈ ಆರೋಗ್ಯ ರಹಸ್ಯ ಕಾರ್ಯಕ್ರಮದಲ್ಲಿ ನಾನು ಯಾಕೆ ಇಷ್ಟು ಚುಚ್ಚು ಮಾತಾಡ್ತಾ ಇದ್ದೇನೆ? ಸತ್ಯ ಬೇಕು ಅಂದರೆ ನೀವೇ ಸತ್ಯವಂತರಾಗಬೇಕು, ಅಂದರೆ ನೀವೇ ಜ್ಞಾನವಂತರಾಗಬೇಕು. ಯಾರ ಹತ್ರ ಕೇಳಬೇಡಿ. ಕಟ್ಕೊಂಡು ಕೇಳಕ್ಕೆ ಹೋಗಬೇಡಿ. ಕೇಳೋದಿದ್ದರೆ ಏನು ಕೇಳಬೇಕು ಅಂತ ಹೇಳಿದ್ದೀನಿ ನಾನು ಹುಟ್ಟುವುದಕ್ಕೆ ಕಾರಣ ಏನು, ಹುಟ್ಟಿದ ಮೇಲೆ ನಾನು ಏನು ಮಾಡಬೇಕು ಅಂತ ಹೇಳೋರಿದ್ದು ಯಾರು ಹೇಳ್ತಾ ಅವ್ರ ಹತ್ರ ಹೋಗಿ. ಶಾಸ್ತ್ರ, ಕುಂಡಲಿ, ಪಂಚಾಂಗ ಶಾಸ್ತ್ರ ಕೇಳಿ ಮದುವೆ ಮನೆ ಯಾವುದು ಮಾಡೋಕ್ಕೆ ಹೋಗಬೇಡಿ. ಯಾವುದು ಸತ್ಯ ಇಲ್ಲ, ಎಲ್ಲೂ ಸತ್ಯ ಇಲ್ಲ. ಅದಕ್ಕೆ ನೀವೇ ಜ್ಞಾನವಂತರಾಗಿ ಅಂತ ನಾವು ಪಾಠ ಒಪ್ಪಿಸ್ತಾ ಇದ್ದೀವಿ. ಸ್ವಲ್ಪ ತಿಳ್ಕೊಳ್ಳಿ ಅಂತ. ಈ ತಿಳ್ಕೊಳ್ಳಿ ಅಂತ ಹೇಳಿಸ್ಬೇಕಾದ್ರೆ ನಾವು ಸ್ವಲ್ಪ ಚುಚ್ತೀವಿ. ಯಾಕೆ? ನೀವು ಎಚ್ಚರಿಕೆಯಲ್ಲಿರಲಿ ಅಂತ. ಮಲ್ಕೊಂಡಿರ್ತೀರಾ, ಯೋಚನೆ ಮಾಡ್ತಿರ್ತೀರಾ ಅಂತ. ಇದಿಷ್ಟು ಇವತ್ತು ಕಾರ್ಯಕ್ರಮದಲ್ಲಿ ಪಾಪ ಮೊದಲನೇ ಕರೆನೇ ಸಿಕ್ಕಿದಾಗ ನನಗೆ ಇನ್ನೂ ಸಾಯಂಕಾಲ 7 ಗಂಟೆ ಯಾರು ಇದು ಮೈಂಡು ಕಂಟ್ರೋಲ್ ಬರಲ್ಲ ನನಗೆ. ಯಾಕೆಂದರೆ ಎಂಥ ಸರಳವಾಗಿ ಕೇಳ್ಬಿಟ್ರೆ ಅಮ್ಮ, ಆದರೆ ಎಷ್ಟು ತೂಕ ಇದೆ ಇದು ಅಲ್ವೇನಪ್ಪ? ಎಷ್ಟು ತೂಕ ಇದೆ ಇದು. ಇಷ್ಟು ಸಲೀಸಾಗಿ ಯುಗಾದಿಯಿಂದ ಈಚ್ಕೊಂಡು ಯುಗಾದಿಯಿಂದ ಆಚ್ಕೊಂಡು ಒಂದು ಯುಗಾದಿ ಹಬ್ಬ ಪ್ರತಿದಿನ ಮಾಡ್ಬೋದ್ರಿ. ಒಬ್ಬಟ್ಟು ಯುಗಾದಿ ಹಬ್ಬಕ್ಕೆ ಆಗೋದು, ದಿನ ಒಬ್ಬಟ್ಟು ಮಾಡಿದ್ರು ಆಗತ್ತೆ. ಅದೆಲ್ಲ ಮುಖ್ಯ. ಸಂವತ್ಸರಗಳು, ಪಕ್ಷಗಳು, ತಿಂಗಳುಗಳು, ತಿಥಿ, ವಾರ, ನಕ್ಷತ್ರ ಇದೆಲ್ಲ ಸೂರ್ಯನ ಮುಂದೆ, ಭೂಮಿ ಮುಂದೆ ಝೀರೋ. ಇನ್ನೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೀವು ಹೇಳುವಂಥ ಶಾಸ್ತ್ರಗಳೇನಿದ್ರೂ ಭೂಮಿ ಆಕಾಶಕ್ಕೆ ಹೊಂದುವಂತಹ ಶಾಸ್ತ್ರ ಹೇಳೋ ತಾಕತ್ತಿದ್ದರೆ ಹೇಳಬೇಕು. ಅದೆಲ್ಲೋ ಬರೆದಿಟ್ಟವ್ರೆ, ನಾನು ಓದಿದ್ದೀನಿ, ನಾನು ಪಾಠಶಾಲೆಗೆ ಹೋಗಿದ್ದೆ, ಈ ಕತೆ ಹೇಳ್ಕೊಂಡ್ರೆ ಏನು ಪ್ರಯೋಜನ ಆಗಲ್ಲ. ಆಕಾಶ ಭೂಮಿ ತಂದೆ ತಾಯಿ ಇದೇ ಸತ್ಯ. ಇದು ಯಾರೂ ಮಾಡಿಟ್ಟಿದ್ದಲ್ಲ ಅಲ್ಲಮ್ಮ? ಆಕಾಶ ಭೂಮಿ ಯಾರೋ ಮಾಡಿಟ್ಟಿದ್ದಲ್ಲ. ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಇದ್ದರೆ, ಇದರಲ್ಲಿ ಸತ್ಯ ತೋರಿಸ್ತಿನ ತಾಕತ್ತು ನಿಮಗಿದ್ರೆ ಹೇಳಿ. ಪ್ರಕೃತಿಯನ್ನು ಅನುಸರಿಸಿ ಬದುಕೋದಿದ್ರೆ ಹೇಳಿ. ಪ್ರಕೃತಿ, ಸೂರ್ಯ, ಚಂದ್ರ, ಮನೆ ಬಿಟ್ಟು ನೀವು ಬೇರೆ ವಿಚಾರ ಹೇಳಿದ್ರೆ ಎಲ್ಲ ನೀವು ಹೇಳುತ್ತಿರುವುದು, ಹೇಳಿರುವುದು ಎಲ್ಲವೂ ಸುಳ್ಳೆ. ಅದಕ್ಕೆ ನೀವು ನೆಮ್ಮದಿಯಾಗಿರೋಕ್ಕಾಗಲ್ಲ, ಕರೆಕ್ಟಾಗಿ ನಿದ್ದೆ ಬರಲ್ಲ. ಯಾಕೆ ಅಂದರೆ ನಾವು ಈ ರೀತಿ ಬ್ರಾಸ್ಲೈಟ್ ಹಾಕ್ಕೊಂಡವ್ರಿಗೆ ಒಂದು ಶಾಸ್ತ್ರ, ಕರಿಮಣಿ ಹಾಕ್ಕೊಂಡವ್ರಿಗೆ ಒಂದು ಶಾಸ್ತ್ರ, ಕಾರಲ್ಲಿ ಬರೋರಿಗೆ ಒಂದು ಶಾಸ್ತ್ರ, ಏನು ನಡ್ಕೊಂಬರೋರಿಗೆ ಒಂದು ಶಾಸ್ತ್ರ. ಬಿಟ್ಬಿಡಿ, ಇದನ್ನೆಲ್ಲ ಹೇಳಬಾರ್ದು. ನಾವಿರೋದು ಇಷ್ಟು, ನಾವು ತೊಗೊಳ್ಳೋ ಫೀಸ್ ಇಷ್ಟು, ನೀನು ಯಾವುದಲ್ಲಾರು ಬಾ, ಫ್ಲೈಟಲ್ಲಿ ಬಾ, ಫೀಸ್ ಇಷ್ಟೇ ಅಂತ ನಿಖರವಾಗಿ ಕೇಳಿ, ನಿಖರವಾಗಿ ಹೇಳಿ. ಸತ್ಯ ಚೆನ್ನಾಗಿರುತ್ತೆ, ನಿಮಗೂ ನೆಮ್ಮದಿ, ನಮಗೂ ನೆಮ್ಮದಿ, ಪ್ರಪಂಚಕ್ಕೂ ನೆಮ್ಮದಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಎಂಡ್ ಮಾಡೋಣ ವಿಷಯ. ಯಾಕೆ ನಾನು ಇದನ್ನು ವಿಚಾರವನ್ನು ನನ್ನ ಒಂದು ವೈಯಕ್ತಿಕವಾದ ಅನುಭವದಲ್ಲಿ ನಾನು ಹೇಳ್ತಾ ಇಲ್ಲ. ವೈಯಕ್ತಿಕ ಅನುಭವ, ಕಲ್ತಿರ್ತಕ್ಕಂಥದ್ದು ಎಲ್ಲವೂ ಯಾವುದೋ ಪುಸ್ತಕದಲ್ಲಿ ಇರ್ತಕ್ಕಂಥದ್ದು, ಯಾರೋ ಬರೆದಿಟ್ಟಿರ್ತಕ್ಕಂಥದ್ದು, ಇವೆಲ್ಲವೂ ಈ ಒಂದು ಕಲಿಯುಗಕ್ಕೆ ವರ್ಕ್ ಆಗಲ್ಲ. ನೀವು ಇಲ್ಲಿವರೆಗೂ ಏನೆಲ್ಲ ಹೇಳ್ಕೊಂಡು ಬಂದಿದ್ದೀರ, ಎಷ್ಟು ಕೋಟಿ ವರ್ಷಗಳು ಕಳೆದಿದೆ, ಯಾವುದು ಸತ್ಯ ಆಗಿಲ್ಲ, ಇದಕ್ಕೆ ಯಾವುದು ಅರ್ಥ ಸಿಕ್ಕಿಲ್ಲ, ಯಾವುದೇ ಪುರಾವೆಗಳಿಲ್ಲ. ಸುಮ್ಮನೆ ಪ್ರಪಂಚನ ಎಳ್ಕೊಂಡು ಹೋಗ್ತಾ ಇದ್ದೀವಿ. ಈ ಸತ್ಯವನ್ನು ನಾವು ಬಿಡಬೇಕು. ಈ ಭೂಮಿ ಅನ್ನವನ್ನು ತಿಂತಾ ಇದ್ದೀವಿ ನಾವು, ಈ ಭೂಮಿ ಮೇಲೆ ವಾಸ ಮಾಡ್ತಾ ಇದ್ದೀವಿ, ಈ ಭೂಮಿಗೆ ಬೆಲೆ ಕೊಡಬೇಕು ಅನ್ನೋ ಉದ್ದೇಶ ಅಷ್ಟೇ ಹೊರತು ಬೇರೆ ಇನ್ಯಾವುದೂ ಇಲ್ಲ. ಪ್ರತಿಯೊಬ್ಬರು ಸ್ವಲ್ಪ ಆದಷ್ಟು ಅನುಸರಿಸೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರಿ ಗುರುಜಿ, ಇದೇ ರೀತಿಯಾದಂತಹ ವಾಸ್ತವತೆಯ ಕುರಿತಂತೆ ಗುರುಜಿ ಮತ್ತಷ್ಟು ಅರ್ಥಗರ್ಭಿತ ವಿಚಾರಗಳನ್ನು ನಿಮ್ಮೊಂದಿಗೆ
ಹಂಚಿಕೊಳ್ತಾರೆ. ಇನ್ನು ಮದುವೆ ಸತ್ಯನ ಅಥವಾ ಈ ಒಂದು ಸಂತಾನ ಸತ್ಯನ ಅನ್ನೋದ್ರ ಕುರಿತಂತೆ ನಾವು ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಇದೀಗ ಕಾಲರ್ ಒಬ್ರು ಇದ್ದಾರೆ, ಮಾತನಾಡ್ಬಿಡೋಣ. ತುಮಕೂರಿನಿಂದ ತೇಜಸ್ವಿನಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ತೇಜಸ್ವಿನಿ. ನಮಸ್ತೆ, ಧ್ವನಿ ಕೇಳಿಸ್ತಿದ್ಯಾ ತೇಜಸ್ವಿನಿ? ಯಾರ ಬಗ್ಗೆ ಕೇಳಬೇಕಾಗಿತ್ತು? ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ, ಹರಿ ಓಂ ಗುರುಗಳೇ. ನಾರಾಯಣ, ಹೇಳಿ ತಾಯಿ. ನನ್ನ ಹೆಸರು ತೇಜಸ್ವಿನಿ. ವಿಶಾಖ ನಕ್ಷತ್ರ ತ್ರಯೋದಶಿ. ನಕ್ಷತ್ರ ಯಾವುದು? ವಿಶಾಖ ನಕ್ಷತ್ರ. ಓಕೆ, ನೀವೇನಾ? ಹೌದು ಗುರುಗಳೇ, ನಾನು. ಓಕೆ, ಏನು ಕೇಳಬೇಕಿತ್ತಪ್ಪ? ನಂದು ಮತ್ತೆ ಮನೆಯವ್ರ ಹೇಳ್ಬೇಕಿತ್ತು. ನನಗೂ ಮತ್ತೆ ಮನೆಯವ್ರಿಗೂ ಅಷ್ಟು ಹೊಂದಾಣಿಕೆನೇ ಇಲ್ಲ. ಒಂದೆರಡು ದಿನ ಮಾತಾಡಿದ್ರೆ ಮತ್ತೆ ದಿನ ಮಾತೇ ಇರಲ್ಲ. ಎಷ್ಟು ವರ್ಷ ಆಯಿತು ಮದುವೆಯಾಗಿ? ಈ ಮಾರ್ಚ್ ಬಂದ್ರೆ 13 ವರ್ಷ ಕಂಪ್ಲೀಟ್ ಆಗಿ 14ನೇ ವರ್ಷ ಹೋಗುತ್ತದೆ. ಏನು ಓದಿದ್ಯಮ್ಮ ನೀನು? ನಾನು PUC ಓದಿದ್ದೀನಿ. ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬಾರ್ದು, ತಿಳ್ಕೊಬೇಕು. ಸರಿ ಸರ್, ಸರಿ ಗುರುಗಳೇ. ಅರ್ಥ ಮಾಡ್ಕೋಬೇಕು, ಯೋಚನೆ ಮಾಡಬಾರ್ದು, ಹೇಳಿದ್ದೀನಿ. ನಿಜ ಹೇಳ ಸುಳ್ಳು ಹೇಳ? ಅಮ್ಮ, ನಿಜ ಹೇಳ ಸುಳ್ಳು ಹೇಳ ಅಂದೆ? ಸುಳ್ಳು ಹೇಳ್ಬೇಡಿ ಗುರುಗಳೇ, ನಿಜನೇ ಹೇಳಿ. ಯಾಕೆ ಅಂದರೆ ಪಾಪ ನಾನು ಚುಚ್ಚಿಬಿಟ್ರೆ ಗಾಯ ಆಗುತ್ತೆ ಅಂತ ಭಯ ಬೀಳ್ತಾರೆ, ಅದಕ್ಕೆ 2 ಸಲ ಕೇಳ್ಕೊಂಡೆ. ಆ ಥರದ್ದೇನೂ ಅಲ್ಲ, ವಿಷಯ ತಿಳ್ಕೊಳ್ಳೋದಷ್ಟೇ. ತಿಳ್ಕೊಂಡ್ರೆ ಸರಳ, ತಿಳ್ಕೊಳ್ಳಲ್ಲ ಅಂದರೆ ಕಷ್ಟ ಅಲ್ವಾ? ಅದೇ ಅದೇ. ಮೊದಲನೇ ಮಾತು ಹೇಳಿದ್ರೆ, ವಿಶಾಖ ನಕ್ಷತ್ರಕ್ಕೆ ಮದುವೆ ದಾಂಪತ್ಯ ಇಲ್ಲಮ್ಮ. ದಾಂಪತ್ಯ ಇದ್ರೂ ಹೊಡೆದಾಡ್ಕೊಂಡು ಬಡ್ದಾಡ್ಕೊಂಡು ಎಳೆದಾಡ್ಕೊಂಡೇ ಬದುಕಬೇಕೆ ಹೊರತು ಸ್ನೋ ಕ್ವಾಲಿಟಿ. ಹಂಗೆ ಆಗಿದೆ ಗುರುಗಳೇ. 99 ಕೇಳಿಸ್ಕೊ, 99.5 ವಿಶಾಖಕ್ಕೆ ಮದುವೆ ಇಲ್ಲ. ಅಕಸ್ಮಾತ್ ಇದ್ದರೂ ಆ ಕಡೆಗೊಂದು ಕಾಲು ಈ ಕಡೆಗೊಂದು ಕಾಲು ಹಾಕ್ಕೊಂಡೇ ಹೋಗಬೇಕು. ಒಂದೇ ಬೋಟಲ್ಲಿ ಹೋಗೋಕ್ಕಾಗಲ್ಲ. ಈ ಬೋಟ್ಗೆ ಹೋಗಲ್ಲ, ಈ ಬೋಟ್ಗೆ ಹೋಗಲ್ಲ, ಇಲ್ಲ 2 ಬೋಟ್ಗೆ ಒಟ್ಟಿಗೆ ಹೋಗಕ್ಕಂತೂ ಆಗಲ್ಲ. ಹೌದೌದು ಅಮ್ಮ, ಅರ್ಥ ಆಯ್ತಾ ನಾನು ಹೇಳಿದ್ದು? ಹೌದು ಸರ್, ಹೌದು ಗುರುಗಳೇ, ಗೊತ್ತಾಗ್ತಾ ಇದೆ. ಈಗ ನೀನು ಪ್ರಶ್ನೆ ಹಾಕೋಬೇಕು, ನಾನೇನಂತ ಕರ್ಮ ಮಾಡಿ ವಿಶಾಖ ನಕ್ಷತ್ರ ಹುಟ್ಟಿದೆ ಅಂತ ನೀನು ಕೇಳಬೇಕಿತ್ತು. ಹೌದು, ಅನ್ಸುತ್ತಾ ಇಲ್ವಾ? ಅನ್ಸುತ್ತೆ ಗುರುಗಳೇ. ಈಗ ಪುರೋಹಿತರ ಹತ್ರ ಹೋಗಿ ಕೇಳು, ಯಾಕೆ ಹೆಂಗಾಯ್ತು ಅಂತ. ಅವ್ರು ಹೋಗಿ ಕೇಳ್ತಾರೆ ಮನೆಯವರೆಲ್ಲ. ನಾನು ಯಾರ್ದನ್ನು ಏನೂ ಕೇಳಲ್ಲ ಗುರುಗಳೇ. ನಿಮ್ದು ನಿಮ್ಮದನ್ನ ಬಿಟ್ಟು ಅವ್ರು ಯಾರು ಏನೂ ಕೇಳೋದಿಲ್ಲ ನಾನು. ಓಕೆ, ಇದೆಲ್ಲ ನಂಬಿಕೆ ಇದೆಯಮ್ಮ ನಿಂಗೆ? ಮೊದಲಿಂದ ಆಯ್ತಾ, ಈಗ ಬಂತಾ? ಇಲ್ಲ ಗುರುಗಳೇ, ನಾನು ಯಾರು ಹೇಳೋದನ್ನು ಏನು ಕೇಳೇ ಇರ್ಲಿಲ್ಲ. ನಮ್ಮ ಚಿಕ್ಕಮ್ಮವ್ರೊಬ್ರು ನಿಮ್ಗೆ ಸಜೆಷನ್ ಕೊಟ್ಟಿದ್ದು ನೋಡು ಅಂತ. ನಿಮ್ಗೆ ಯಾವಾಗ ಮನೆಯಲ್ಲಿ ಪತಿ ಗಲಾಟೆ ಯಾವಾಗ ನೋಡಿ ನಿಮ್ ಸಜೆಷನ್ ಕೊಟ್ಟು ಅವಾಗ ನಿಮ್ದು ನೋಡ್ತೀವಿ. ಬಟ್ ನಮ್ಮ ಮನೆಯವ್ರ ಓಕೆ, ವಿಷಯಕ್ಕೆ ಬರ್ತೀನಿ. ಯಾರು ವಿಷಯ ಏನಂದರೆ ಅಮ್ಮ, ಬೇರೆಯವ್ರನ್ನ ದೂಷಿಸೋದು ಬೇಡ, ಮದುವೆ ಅಂತೂ ಆಗಿದೆ ಅಲ್ವಾ? ಹೌದು ಹೌದು. ಈಗ ಸಮಾಜ, ಅಪ್ಪ ಅಮ್ಮ, ಜ್ಯೋತಿಷ್ ಮದುವೆ ಮಾಡಿಸ್ತೋರು ಅಥವಾ ನಿಮ್ಗೆ ಸಿಕ್ಕಿರೋ ಗಂಡ, ಇದ್ರ ಬಗ್ಗೆ ನೆಗೆಟಿವ್ ಹೋಗೋದು ಬೇಡ. ನಿನ್ನ ಬಗ್ಗೆ ಏನು ನೆಗೆಟಿವ್ ಇದೆ ಅಂತ ನೀನು ಫಸ್ಟ್ ತಿಳ್ಕೊ. ನಾನು ಆದಷ್ಟು ಹೊಂದಾಣಿಕೆ ಮಾಡ್ಕೊಂತೀನಿ ಗುರುಗಳೇ. ಒಂದು ನಿಮಿಷ, ನಾನು ಹೊಂದಾಣಿಕೆ ಮಾತು ಹೇಳ್ತಿಲ್ಲಮ್ಮ. ಮೊದಲು ನಿನ್ನಲ್ಲಿ ಏನು ನೆಗೆಟಿವ್ ಇದೆ ಅಂತ ತಿಳ್ಕೊ, ಆಮೇಲೆ ಎಲ್ಲವೂ ಕೂಡ ಸರಿ ಇಲ್ಲ ಅಂತ ನೀನು ಹೇಳಲ್ಲ. ಓ, ನಂದೇ ತಪ್ಪು ಅಂತ ನೀನು ತಿಳ್ಕೊಂಡಾಗ ಬೇರೆಯವರೆಲ್ಲ ಚೆನ್ನಾಗಿ ಕಾಣಿಸ್ತಾರೆ. ಗಂಡನೂ ಚೆನ್ನಾಗಿ ಕಾಣಿಸ್ತಾರೆ, ಸಮಾಜನೂ ಚೆನ್ನಾಗಿ ಕಾಣಿಸುತ್ತೆ, ಎಲ್ಲವೂ ಚೆನ್ನಾಗಿ ಕಾಣಿಸುತ್ತೆ. ನಿನ್ನ ತಪ್ಪನ್ನ ನೀನು ಕಂಡುಹಿಡಿದೇನೆ ನೀನು ಬೇರೆಯವ್ರ ಮೇಲೆ ಡಿಪೆಂಡ್ ಆದರೆ, ನನ್ನ ಮದುವೆ ಆಗಿದ್ದು ಸರಿ ಇಲ್ಲ, ನಾನು ಸಿಕ್ಕಿದ ಗಂಡ ಸರಿ ಇಲ್ಲ, ನಾನು ಓದಿದ್ದು ಸರಿ ಇಲ್ಲ, ನಮ್ಮ ಅಪ್ಪ ಅಮ್ಮ ಸರಿ ಇಲ್ಲ, ಕೊನೆಗೆ ನಾನೇ ಸರಿ ಇಲ್ಲ ಅನ್ನೋದು ಸಾಯವಾಗಿ ಬರುತ್ತೆ. ಅಲ್ಲಿವರೆಗೂ ಬರೀ ಹಿಂಗೆ ಅನುಭವಿಸ್ಬೇಕಾಗತ್ತೆ. ಇದಲ್ಲ, ಹೇಳ್ಕೊಡ್ಲಾ ಏನು ತಪ್ಪಾಗಿದೆ ಅಂತ? ಹಲೋ, ನಿನ್ನಲ್ಲಿ ಏನು ತಪ್ಪಾಗಿದೆ ಅಂತ ಹೇಳ್ಕೊಡ್ಲಮ್ಮ. ಹೇಳಿ ಗುರುಗಳೇ. ನಿಂದು ಟೈಮಿಂಗ್ಸು, ಊಟ ಮಾಡೋದ್ರಲ್ಲಾಗಲಿ, ಮಲ್ಕೊಳ್ಳೋದ್ರಲ್ಲಾಗಲಿ, ಯೋಚನೆ ಮಾಡೋದ್ರಲ್ಲಾಗಲಿ, ಇವು 3ರಲ್ಲಿ ನಿಮಗೆ ಟೈಮಿಂಗ್ಸ್ ಪಕ್ಕಾ ಅಂತ ಗೊತ್ತಿದೆಯಮ್ಮ ಇಲ್ಲಿವರೆಗೂ? ಊಟ ಕರೆಕ್ಟಾಗಿ ಟೈಮಿಂಗ್ ಕರೆಕ್ಟ್. ಇವಾಗ ನಿಮ್ಮ ಪ್ರೋಗ್ರಾಮ್ ನೋಡಿದ್ಮೇಲೆ ಮಾಡ್ತಿದ್ದೀನಿ. ನಾನು ಇವತ್ತಿನ ಕೇಳ್ತಾ ಇಲ್ಲ, ಈಗಿನ ಕೇಳ್ತಾ ಇಲ್ಲ, ಮದುವೆ ಆಗೋಕ್ಕಿಂತ ಮುಂಚಿನಿಂದ ಮಾತಾಡ್ತಾ ಇದ್ದೀನಿ. ಅಷ್ಟು ಇರ್ಲಿಲ್ಲ ಅನ್ಸುತ್ತೆ. ನಿದ್ದೆ ಕರೆಕ್ಟಾಗಿ ಮಾಡ್ತಿದ್ದೆ, ಊಟದ್ದು ಕರೆಕ್ಟಾಗಿ ಇರ್ಲಿಲ್ಲ. ಅಮ್ಮ, ನಿನ್ನ ನಿದ್ದೆ ಹೆಂಗೆ ಗೊತ್ತಾ? ಓವರ್ಟೇಕ್ ನಿದ್ದೆ ನಿಂದು. ಏನು ಅಂದರೆ ಸಂತೃಪ್ತಿಯಾಗಿ ಒಳ್ಳೆ ನಿದ್ದೆ ಬಂತು ಅಂದರೆ ಎಷ್ಟಾರು ಟೈಮ್ ಆಗಲು ಮಲಕ್ಕಂಡೇ ಹೇಳೋದು ನೀನು. ಹೌದು ಹೌದು. ಬೇರೆಯವ್ರಂತೂ ಇವಳು ಏನು ಇಷ್ಟೊಂದು ನಿದ್ದೆ ಮಾಡ್ತಾರೆ ಅಂತ ಬೈದರೂ ಸರಿಯೇ, ಏನು ಮಾಡೋದು ಸರಿಯೇ, ನನಗೆ ನಿದ್ದೆ ಬೇಕು, ಮಲಕತ್ತೀನಿ ಅಷ್ಟೇ, ಯಾರು ಏನಾರು ಮಾಡ್ಕೊಳ್ಳಿ. ಹೌದು ತಾನೇ? ಹೌದು. ಮತ್ತೆ 5 ಗಂಟೆ 4 ಒಂದು ನಿಮಿಷ. ಈ ಹುಚ್ಚು ನಿದ್ದೆ ಬರೋದೇನೆ ವಿಶಾಖ ನಕ್ಷತ್ರಕ್ಕೆ. ಕಣ್ಣು ಮುಚ್ಚಿದ್ರೆ ನಿದ್ದೆ, ಕೂತಿದ್ರೆ ನಿದ್ದೆ, ಇಲ್ಲ ನಿದ್ದೆನೇ ಇಲ್ಲ, ಇಲ್ಲ ಬರೋದೇ ಇಲ್ಲ. ಯೋಚನೆ ಮಾಡಬೇಕು ವಿಶಾಖ ಹೋದವರು ಅಂದರೆ ನಿದ್ದೆದೇ ಯೋಚನೆ. ಕ್ಲಾರಿಟಿ, ಟೈಮ್ ಟೇಬಲ್ ಇಲ್ಲದ ಯೋಚನೆ, ನಿದ್ದೆ.
ಹಗಲೊತ್ತಲ್ಲಿ ಮಲಗಲ್ಲ. ಅಲ್ಲ, ನೀನು ಮಲಗದೇ ಇರೋ ಕಷ್ಟ ಎಷ್ಟು ಪಡ್ತೀಯಮ್ಮ, ಹಾ, ಹೌದಲ್ವಾ? ಹೌದು. ನಿದ್ದೆ ಕರೆಕ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ಇವತ್ತು ಕಾರ್ಯಕ್ರಮದ ದಯವಿಟ್ಟು ಇದರದ ವಿಚಾರ ಹೇಳ್ತೀನಿ. ಮದುವೆ ಆಗೋಕ್ಕೆ ಎಷ್ಟು ವರ್ಷ ಟ್ರೈನಿಂಗ್ ಮಾಡಬೇಕು ಅಂತ ಇವತ್ತಿನ ಕಾರ್ಯಕ್ರಮದ ಗುಟ್ಟು ಏನಮ್ಮ? ಹಾ, ಸರಿ. ಮದುವೆ ಆಗಬೇಕಾದ್ರೆ ಹೆಣ್ಣಾಗಲಿ ಗಂಡಾಗಲಿ ಎಷ್ಟು ವರ್ಷ ಟ್ರೈನಿಂಗ್ ಮಾಡಿ ಮದುವೆ ಮಾಡಿಕೊಂಡ್ರೆ ಚೆನ್ನಾಗಿರ್ತಾರೆ. ಈ ದಿನದ ಕಾರ್ಯಕ್ರಮದ ಗುಟ್ಟು ದಯವಿಟ್ಟು ಕಿವಿ ಕೊಟ್ಟು ಕೇಳ್ಕೊಳ್ಳಿ. ಟ್ರೈನಿಂಗ್ ಮಾಡಬೇಕಾ? ಹೌದು, ಮಾಡಲೇಬೇಕು. ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನೀವು ಮೊದಲು ಮಾಡಬೇಕಾದ ಕೆಲಸ, ತೇಜ ಅವರೇ ನಾನು ಹೇಳ್ತಿರ್ತಕ್ಕಂತ ತಿಳ್ಕೊಳ್ಳಿ. ನೀವು ಶ್ರೀಮಂತಿಗೆಗೆ ಬೇರೆಯವ್ರು ಹೊಟ್ಟೆ ಉರಿಸ್ಕೊಳ್ಳೋ ಥರ ಬದುಕೋಕ್ಕೆ, ಚಾಲೆಂಜ್ ಮಾಡಿ ಬದುಕೋಕ್ಕೆ, ಏನೇ ಆಗಲಿ ಯಾರ ಕೈಲಿ ಆಗದೆ ಇರೋದು ನಾನು ಮಾಡ್ತೀನಿ ಅನ್ನೋದಕ್ಕೆ ಧೈರ್ಯ ಇರೋದಕ್ಕೆ ನಿಮ್ಗೊಂದು ದೊಡ್ಡ ಹ್ಯಾಂಡ್ಸಪ್. ಭಗವಂತ ನಿಮ್ಗಂಥ ಶಕ್ತಿ ಕೊಟ್ಟಿದ್ದಾನೆ, ಮಾಡ್ತೀರಾ. ವಿಶಾಖದವರು ಯಾರದೇ ಆಸ್ತಿ ಇಲ್ಲ ಅಂದರೂ ಪರವಾಗಿಲ್ಲ, ಏನೇ ಆಗಲಿ ಶತಾಯ ಗತಾಯವಾಗಿ ಬದುಕಕ್ಕಂತೂ ಬದುಕೇ ತೋರಿಸ್ತಾರೆ. ಇದು ಚಾಲೆಂಜು. ಆಗಲ್ಲ ಮಾಡ್ತಾರೆ, ಬರಲ್ಲ ಹೇಳ್ತಾರೆ. ಇದು ಸತ್ಯ ವಿಶಾಖದಲ್ಲಿದೆ. ಆದರೆ ಆಂತರಿಕವಾಗಿ ಝೀರೋ, ನೆಮ್ಮದಿ ಇಲ್ಲ, ಖುಷಿ ಇಲ್ಲ, ಯಾವಾಗ ನೆಮ್ಮದಿ ಸಿಗುತ್ತೋ ಗೊತ್ತಿಲ್ಲ. ಟೋಟಲಿ ಎಲ್ಲರಿಂದ ಹೊರಗಿರುತ್ತೆ, ಮನಸ್ಸಲ್ಲೇ ಕೊರಗಬೇಕು, ಹೊರಗಡೆ ಫಸ್ಟ್ ಕ್ಲಾಸಾಗಿ ನನಗೇನು ಕಮ್ಮಿ ಅಂತಾರೆ ಇರಬೇಕು. ಇಷ್ಟೇ ಒಳಗುಟ್ಟು ವಿಶಾಖ ನಕ್ಷತ್ರದ್ದು. ಆರೋಗ್ಯ ಫುಲ್ 70% ಸತ್ತೋಗಿರುತ್ತೆ. ತಾಯಿ ಹೊಟ್ಟೆಲಿ ಹುಟ್ಟಬೇಕಾದ್ರೇ ರಿಪೇರಿ ಮಾಡಿಕೊಂಡ್ರೆ ಬಚಾವ್, ರಿಪೇರಿ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ. ಅದಕ್ಕೆ ನೀನಮ್ಮ ಇಸ್ತ್ರಿ ಎಲೆ, ಬಾಳೆ ಎಲೆ ಎರಡರಲ್ಲಿ ಯಾವುದ್ರಲ್ಲಾರು ಊಟ ಮಾಡ್ತಕ್ಕಂಥದ್ದು ಕರೆಕ್ಟಾಗಿ. ರಾತ್ರಿ ಊಟ ಇಲ್ಲ, ಬೆಳಿಗ್ಗೆ 7:15ಗೆಲ್ಲ ಹಣ್ಣು ತಿನ್ನಬೇಕು. ನೀನು ಊಟ ಮಾಡೋಂಗಿಲ್ಲ. ಪರಂಗಿ ಹಣ್ಣು, ಸೀಬೆ ಹಣ್ಣು, ಸೇಬು ಬೆಳಿಗ್ಗೆ ತಿನ್ನಬೇಕು. ಒಂದು 11 ಗಂಟೆವರೆಗೂ ಇಲ್ಲ 10 ಗಂಟೆವರೆಗೂ ವೆಯ್ಟ್ ಮಾಡಬೇಕು. 8 ಗಂಟೆ ಒಳಗಡೆ ಹಣ್ಣು ತಿನ್ನಬೇಕು. 2 ಗಂಟೆ ಗ್ಯಾಪ್ ಕೊಡಬೇಕು. ಆಮೇಲೆ ಸರಳವಾಗಿ ಎಷ್ಟು ಬೇಕು ಅಷ್ಟೇ ನೀನು ತಿಂಡಿ ತಿನ್ನಬೇಕು. ಕರೆಕ್ಟಾಗಿ 2 ಗಂಟೆಗೆ ತೃಪ್ತಿಯಾಗಿ ಊಟ ಮಾಡು. ರಾತ್ರಿ ಬೆಳಗ್ಗೆ ಏನು ತಿಂದೆ ಅದಕ್ಕಿಂತ ಕಡಿಮೆ ತಿನ್ನು. ಅಂದರೆ ಫಲಹಾರ ಉಪಹಾರ ಇದನ್ನು ಮಾಡು. ನಿನ್ನ ಆರೋಗ್ಯದಲ್ಲಿ ಆಂತರಿಕವಾಗಿ ಯೂರಿನ್ ಮೋಷನ್ನು ಯಾವಾಗಂದ್ರೆ ಅವಾಗ ಕಳ್ಕೊತಾ ಇರ್ತದೆ. ಬೇಜಾರು ಮಾಡ್ಕೊಬೇಡ ದಯವಿಟ್ಟು. ಇದಕ್ಕೆ ಟೈಮಿಂಗ್ಸೇ ಇಲ್ಲ, ಓಡಾಡ್ತಿರ್ಬೇಕು. ಈ ಕಂಟ್ರೋಲ್ ಯಾವಾಗ ಬಂತು ದೇಹ ಆಟೋಮೆಟಿಕ್ ಚೇಂಜ್ ಆಗುತ್ತೆ. ವಿಶಾಖ ನಕ್ಷತ್ರದ ಹಣೆ ಬರ ಏನು ಅಂದರೆ ಇದು ಹೇಳ್ಕೊಳಕ್ಕಾಗದೇ ಇರೋಂಥ ಒಂದು ದೊಡ್ಡ ದುರಂತ. ಅದಕ್ಕೆ ನಾನು ಕಾರ್ಯಕ್ರಮದಲ್ಲಿ ಹೇಳೋದು, ಶಾಸ್ತ್ರ ಕೇಳೋರ ಹತ್ರ ಕೇಳಿ ಮದುವೆ ಮಾಡಬೇಡಿ. ಯಾವ್ಯಾವ ನಕ್ಷತ್ರಕ್ಕೆ ದೇಹದಲ್ಲಿ ಎಲ್ಲೆಲ್ಲಿ ಕಳ್ಕೊಂಡಿರುತ್ತೆ, ಎಲ್ಲೆಲ್ಲಿ ಡ್ಯಾಮೇಜ್ ಆಗಿರುತ್ತೆ, ಇದನ್ನೆಲ್ಲ ಕಂಡಿಡೋದು ಹೇಳಬೇಕು. ಯಾರು ಹೇಳಲ್ಲ, ಸುಮ್ಮನೆ ಶೋ ಆಗಿರ್ತಾರೆ, ಇನ್ಶರ್ಟ್ ಮಾಡ್ಕೊಂಡು ಶೋ ಆಗಿರ್ತಾರೆ, ಒಳ್ಳೆ ಪೇರ್ ಅಂತ ಮದುವೆ ಮಾಡ್ತಾರೆ. ರೂಮಲ್ಲಿ ಹೋಗ್ಬಿಟ್ಟು ಅವ್ರ ಮಕ್ಕ ಇವ್ರು ನೋಡೋದು, ಇವ್ರ ಮಕ್ಕ ಅವ್ರು ನೋಡೋದು. ನೋ ಯೂಸ್. ಈ ಪರಿಸ್ಥಿತಿ ನಮ್ಮ ಪ್ರಪಂಚದಲ್ಲಿ ನಿಂತೋಗಿದೆ. ಅದಕ್ಕೋಸ್ಕರವಾಗಿ ನೀವು ಫಸ್ಟು ಈ ಊಟದ ವ್ಯವಸ್ಥೆಯನ್ನು ಪ್ರಯತ್ನ ಮಾಡಿ ತಿಳ್ಕೊಳ್ಳಿ. ಆಮೇಲೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ, ಪ್ರಪಂಚದ ಬಗ್ಗೆ ನಿಮ್ಗೆ ಅರಿವು ಬರುತ್ತೆ, ಒಳ್ಳೆಯದಾಗತ್ತೆ. ಪ್ರತಿ ವರ್ಷ ಮದುವೆಗಳು ಮಾಡ್ಕೋಬೇಕು. ನೀವು ವಿಶಾಖದವ್ರು ಏನೋ ಪ್ರತಿ ವರ್ಷ ನಿಮ್ಮ ಗಂಡನ್ನೇ ನೀವೇ ಮದುವೆ ಮಾಡ್ಕೊಳ್ಳೋದು. ಈ ಒಂದು ಕ್ರಮವನ್ನು ಅನುಸರಿಸಿದ್ರೆ ನೆಮ್ಮದಿಯಾಗಿರ್ಬೋದು. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ತೇಜಸ್ವಿನಿ ಕರೆ ಮಾಡಿದ್ದಕ್ಕಾಗಿ. ಬೆಂಗಳೂರಿನಿಂದ ಕಮಲಮ್ಮ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಕಮಲಮ್ಮ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಗುರೂಜಿ ಇದ್ದಾರೆ, ನಕ್ಷತ್ರ ತಿಳಿಸಿ ಮಾತನಾಡಿ. ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ ಮೇಡಮ್. ಹಲೋ ಗುರು ನಮಸ್ಕಾರ ಗುರುಜಿ. ನಾರಾಯಣ. ಯಾರ್ದು ಅನುರಾಧ ನಕ್ಷತ್ರ? ಮಗಳದ್ದು ಅನುರಾಧ ನಕ್ಷತ್ರ. ಸಾಕು ಸಾಕು. ಎಷ್ಟು ವಯಸ್ಸು? 95. 20 ವರ್ಷನಾ? 95. ನಾನು ವಯಸ್ಸು ಕೇಳಿದ್ರೆ ಎಷ್ಟು ವಯಸ್ಸು ಅಂತ ಕೇಳಿದೆ. ಅಂದಾಜಾಗಿ ಹೇಳಿ. ನೀವು ಇಸ್ವಿ ಹೇಳ್ಬಿಟ್ರೆ ಏನು ಮಾಡಲಿ? ವಯಸ್ಸು ಎಷ್ಟು? 30 ವರ್ಷ. ಅದು ಹೇಳೋಕ್ಕೆ ನೀವು 85. ಓಕೆ. ಏನು ಆಗಬೇಕಿತ್ತು ಅವಳ ಬಗ್ಗೆ? ಮದ್ವೆ ನೋಡ್ತಾ ಇದೀನಿ, ಹುಡುಗ ಸೆಟ್ ಆಗ್ತಾ ಇಲ್ಲ. ಅಲ್ಲ, ನಿಮ್ಮ ಹುಡುಗಿ ಸೆಟ್ ಆಗ್ಬೇಕಲ್ಲ ಮದುವೆಗೆ. ನೀವು ಹೆಂಗೆ ಮದುವೆ ಮಾಡ್ತೀರಾ? ಅದು ಮುಖ್ಯ. ವಾ, ಈಗ ಹೇಳ್ತಾ ಇದ್ದೀರಾ? ನಿಮ್ಮ ಹುಡುಗಿನೇ ಮದುವೆಗೆ ರೆಡಿ ಇಲ್ಲ, ಯಾರಿಗೆ ಮದುವೆ ಮಾಡ್ತೀರಾ? ಅದೇ ಏನ್ ಮಾಡ್ಬೇಕು ಗುರುಜಿ ಗೊತ್ತಾಗ್ತಾ ಹಂಗೆ ಕೇಳಿ. ಮತ್ತೆ ನೀವು ನಮ್ಮ ಹುಡುಗಿ ಮೊದಲು ಮದುವೆಗೆ ರೆಡಿ ಇದ್ದಾಳಾ? ಇಲ್ಲ. ನಿಮ್ಮ ಹುಡುಗಿನೇ ಮದುವೆಗೆ ರೆಡಿ ಇಲ್ಲ, ಯಾರು ಹುಡುಕ್ತೀರಾ? ಎಲ್ಲಿ ಸಿಕ್ಕತ್ತೆ, ಎಲ್ಲಿ ಸೆಟ್ ಆಗತ್ತೆ? ಇದು ಒಳ್ಳೆ ಚೆನ್ನಾಗಿ ಕೇಳಿ. ನನಗೊಂದು ಆಶ್ಚರ್ಯ ಆಗ್ತಾ ಇದೆ. ಎಲ್ಲರೂ ಇದೆ ಸೆಟ್ ಆಗ್ತಾರೆ. ಸೆಟ್ ಆಗಲ್ಲ ರೀ. ಅದು ಸೆಟ್ ಆಗೋದಿದ್ರೆ ತಾನೇ ಸೆಟ್ ಆಗೋಕ್ಕೆ. ಊಟ ಮಾಡೋಕ್ಕೆ ಹೊಟ್ಟೆ ಹಸಿನೇ ಇಲ್ಲ ನಿಮ್ಮ ಮಗಳಿಗೆ, ಮದುವೆ ಯಾರಿಗೆ ಮಾಡ್ತೀರಾ? ಕೇಳಿ. ನಿಮ್ಮ ಮಗಳು ಕೂರಿಸ್ಕೊಂಡು ಮದುವೆ ಬಗ್ಗೆ ಮಾತಾಡಿ ನೋಡಿ. ಆಕಾಶ ನೋಡ್ತಿರ್ತಾಳೆ, ಆ ಕಡೆ ಕಿಟಕಿ ನೋಡ್ತಿರ್ತಾಳೆ, ಗೋಡೆ ನೋಡ್ತಿರ್ತಾಳೆ. ನೋಡಿ ಕೇಳಿ ಮಾತಾಡಿ ಮಗಳ ಹತ್ರ. ಹೌದು, ಹಾಗೆ ಮಾಡ್ತಾ ಇರೋದು. ಏನಮ್ಮ ಮಗಳು ಅಂತ ಮನೇಲಿ ಇಟ್ಕೊಂಡು ಇವು ಶಾಸ್ತ್ರ ಜ್ಯೋತಿಷ್ಯ ಕೇಳ್ಕೊಳ್ತೀರಲ್ಲ, ಯೋಚನೆ ಮಾಡಿ ಸ್ವಲ್ಪ. ಎಂಥ ಮಜಾ ಇದೆ ನಕ್ಷತ್ರದಲ್ಲಿ ಅಂತ.
ಅವ್ರು ಎಲ್ಲೇ ಕೂತಿದ್ರು ಅವ್ರು ಯಾವ ಮಟ್ಟಕ್ಕೆ ಇರ್ತಾರೆ ಅಂತ ಹೇಳುವಂಥ ಶಕ್ತಿ ಇದೆ ಅಂತ ನಮ್ಮ ಜನಕ್ಕೆ ಯಾಕೆ ಅರ್ಥ ಆಗಿಲ್ಲ? ನಿಮಗೆ ಬೇಜಾರಾಯ್ತಾ? ತಿಳ್ಕೊಂಡೆ ಅಂತ ಖುಷಿ ಆಯ್ತಾ? ಇಲ್ಲ, ಖುಷಿ ಇಲ್ಲ, ಮಾಡ್ಬೇಕು, ನಮ್ಗ ಕರ್ತವ್ಯ ಇರುತ್ತಲ್ಲ ಅವಳು ಗುರೂಜಿ. ಮೊಬೈಲ್ ಬಳಸ್ತಕ್ಕಂಥ ಅಭ್ಯಾಸ ನಿಮಗೆ ಸರಿನಾ? ಅಲ್ಲ, ಒಳ್ಳೇದಲ್ಲ ಅದು. ಅಲ್ಲಲ್ಲ, ನಿಮ್ಮ ಮಗಳು ಮೊಬೈಲ್ ಬಳಸ್ತಿರೋ ಸರಿನಾ? ಸಾಕು, ಸರಿ ಅನ್ಸುತ್ತಾ ನಿಮಗೆ? ಅಲ್ಲ, ಈಗ ಅವ್ರ ಆಫೀಸ್ಗೆ ಹೋಗ್ತಾರಲ್ವ್ರ, ಅದು ಕೆಲ್ಸಕ್ಕೆ ಹೋಗ್ತಾರೆ, ಬಳಸ್ಲೇಬೇಕಾಗತ್ತಲ್ವ್ರ. ಸರಿ, ನಾನು ಹೇಳೋದೇನೆಂದರೆ ಮೊಬೈಲ್ ಮುಟ್ಕೊಳ್ಳೇಬಾರ್ದು ಅಂತ ನಾನು ಹೇಳ್ತಿಲ್ಲ. ರಾತ್ರಿ ಹೊತ್ತು ನಿದ್ದೆಗೆ ತುಂಬ ಡಿಸ್ಟರ್ಬ್ ಆಗತ್ತೆ. ಹೌದು. ಈಗ ನೀನು ಮಲಕ್ಕವ್ವ, ಬೆಳಗಿನ ಕೆಲಸ ಮಾಡಿದ್ಯಾ, ಮಲಕ್ಕವ್ವ ಅಂದರೆ ನಿನಗೆ ಗೊತ್ತಿಲ್ಲ, ಸುಮ್ಮನೆ ಆಫೀಸ್ ಕೆಲಸ ಅಂತ ಮೊಬೈಲ್ ನೋಡ್ತಾರೆ. ಹೌದು ತಾನೆ? ಹೌದು ಗುರೂಜಿ. ಬೆಳಿಗ್ಗೆ ಏಳಿಸ್ಬೇಕಾದ್ರೆ ಕತೆ ನೋಡಿ ನಿಮ್ದು ಹೆಂಗಿರ್ತದೆ ಬೆಳಿಗ್ಗೆ ಹೊತ್ತು? ಹೌದಲ್ವಾ? ಹೌದು ಗುರೂಜಿ. ಮದುವೆ ಯಾಕೆ ಮಾಡ್ತೀರಾ ನೋಡಿಯಪ್ಪ? ಯಾಕೆಂದರೆ ದಯವಿಟ್ಟು ಹಂಗಂತ ಮದುವೆ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಫಸ್ಟು ನಿಮ್ಮ ಮಗಳಿಗೆ ಕೆಲಸಕ್ಕೆ ಕಳಿಸ್ತಾ ಇದ್ದೀರಾ, ಅದೇ ನಿಮ್ಮದು ಟೋಟಲಿ ಮದುವೆನೂ ಆಯಿತು, ಮಕ್ಕಳು ಆಯಿತು ಅಂತ ಅನ್ಕೋಬೇಕು ಒಂದು ಲೆಕ್ಕದಲ್ಲಿ. ಕಾರಣ, ನಿಮ್ಮ ಮಗಳ ಆರೋಗ್ಯ ಸ್ಥಿತಿಯನ್ನು ನೀವು ಗಮನಿಸದೇ ಇರುವ ಕಾರಣ, ನಿಮ್ಮ ಮಗಳ ಆರೋಗ್ಯ ಸ್ಥಿತಿಯನ್ನು ಗಮನಿಸದೇ ಇರುವ ಕಾರಣ ನಿಮ್ಮ ಮಗಳಿಗೆ ಮದುವೆ ಮಾಡ್ತೀನಿ ಅನ್ನೋದಕ್ಕಿಂತ ನನ್ನ ಮಗಳಿಗೆ ಮದುವೆ ಅವಳು ಮಾಡ್ಕೋತಾಳ, ಅವಳಿಗೆ ಮದುವೆ ಬಗ್ಗೆ ಇಷ್ಟ ಇದೆಯಾ, ಆಸಕ್ತಿ ಇದೆಯಾ, ಖುಷಿ ಇದೆಯಾ, ಇದನ್ನು ದಯವಿಟ್ಟು ಮೊದಲು ಅನುರಾಧ ನಕ್ಷತ್ರಕ್ಕೆ ಅಲ್ಲಿ ಅಕೌಂಟಲ್ಲಿ ಇರಲ್ಲ, ಮದುವೆ ಅನ್ನೋ ಅಕೌಂಟಲ್ಲಿ ಇರಲ್ಲ. ಅವ್ರದ್ದೇ ತೀರ್ಮಾನ, ಅವ್ರದ್ದೇ ರೂಲ್ಸು, ಅವ್ರು ಏನು ಮಾಡ್ತಾರೋ ಅದೇ ಆಗಬೇಕು. ಯಾರು ಹೇಳಿದ್ನ ಕೇಳಲ್ಲ, ಒಪ್ಕೊಳ್ಳಲ್ಲ. ಕರೆಕ್ಟ್ ಗುರೂಜಿ. ಈಗ ಮದುವೆ ಯಾರಂಗೆ ಮಾಡ್ತೀಯ ನೀವೇ ಯೋಚನೆ ಮಾಡಿ. ಈ ಥರ ಅಪ್ಪ ಅಮ್ಮಂದಿರು ಕರ್ನಾಟಕದಲ್ಲಿ ಎಷ್ಟೋ ಕೋಟಿ ಜನ ಇದ್ದಾರೆ. ನಮ್ಮ ಹೆಣ್ಗಟ್ಟು ಸೆಟ್ ಆಯ್ತಾ ಇಲ್ಲ, ನಮ್ಮ ಗಂಡಕ್ಕೆ ಸೆಟ್ ಆಯ್ತಾ ಇಲ್ಲ, ಹೆಂಗ್ರಿ ಸೆಟ್ ಆಯ್ತದೆ? ಯಾರ್ರೀ ಸೆಟ್ ಮಾಡಬೇಕಾಗಿರೋದು? ಅಪ್ಪ ಅಮ್ಮ ಸೆಟ್ ಮಾಡಬೇಕಿತ್ತು. ಯಾರನ್ನ? ಮಗುಗೆ ಮದುವೆಗೆ ಹೆಂಗೆ ಸೆಟ್ ಮಾಡಬೇಕು ಅಂತ. ಅದಕ್ಕೆ ಟ್ರೈನಿಂಗ್ ತೊಗೋಬೇಕು ಅಂತ ಇವತ್ತು ಹೇಳಿದ್ದು ಕಾರ್ಯಕ್ರಮದಲ್ಲಿ. ಕೇಳಿಸ್ಕೊಳ್ಳಿ, ಕಾರ್ಯಕ್ರಮದಲ್ಲಿ ಕೊನೆ ಹಂತದಲ್ಲಿ ಇದ್ದೀನಿ ಅಂದರೆ ವಿಚಾರವನ್ನು ಹೇಳ್ತಕ್ಕಂಥದ್ದು ಗಮನಿಸ್ಕೊಳ್ಳಿ, ಬೇಜಾರು ಮಾಡ್ಕೊಬೇಡಿ ದಯವಿಟ್ಟು. ಮದುವೆ ಮಾಡೋದು ಮುಖ್ಯ ಅಲ್ಲ, ನಿಮ್ಮ ಮಗಳ ಆರೋಗ್ಯ ಸ್ಥಿತಿಯನ್ನು ಸರಿಯಾಗಿ ಗಮನಿಸಿ. ಅನುರಾಧ ನಕ್ಷತ್ರಕ್ಕೆ ಅವಳಲ್ಲಿ ಏನು ಅನುಭವಿಸ್ತಾ ಇದ್ದಾಳೆ ಇದನ್ನು ತಿಳ್ಕೊಂಡು ದಯವಿಟ್ಟು ನೀವೇನು ಹುಡುಕಬೇಕಾಗಿಲ್ಲ, ನೀವು ಸೆಟ್ಟಿಂಗ್ ಆಗಬೇಕಾಗಿಲ್ಲ. ಆಟೋಮೆಟಿಕ್ ಅವರೇ ಬಂದು ಮದುವೆ ಮಾಡ್ಕೊಡಿ ಅಂತ ಬರ್ತಾರೆ. ಇದು ತಿಳ್ಕೊಂಡ್ರೆ ತಿಳ್ಕೊಳಕ್ಕೆ ರೆಡಿ ಇದ್ದೀರಾ? ತಿಳ್ಕೊಳಕ್ಕೆ ರೆಡಿ ಇರಿ, ಯೋಚನೆ ಮಾಡಬೇಡಿ. ಯಾವಾಗ ಆಗುತ್ತೋ ಅಂತ ಶಾಸ್ತ್ರ ಕೇಳಬೇಡಿ, ದೇವ್ರ ಮುಂದೆ ಕೂತ್ಕೊಂಡು ಅಳಬೇಡಿ. ಫಸ್ಟು ಅನುರಾಧ ನಕ್ಷತ್ರಕ್ಕೆ ಮದುವೆ ಜೀವನ ಚರಿತ್ರೆ ಹೇಗಿದೆ ತಿಳ್ಕೊಳ್ಳಿ, ಹೇಳ್ಕೊಡೋಣ ಬೇಕಾದ್ರೆ. ಒಳ್ಳೇದಾಗಲಿ. ಓಕೆ, ಧನ್ಯವಾದಗಳು ಕಮಲಮ್ಮ ಕರೆ ಮಾಡಿದ್ದಕ್ಕಾಗಿ. ಗುರೂಜಿ ತಿಳಿಸ್ಕೊಡ್ತಾ ಇದ್ರೆ ಮುಂದಿನ ವಿಚಾರದತ್ತ ಹೋಗೋದಾದ್ರೆ, ಈಗ ಮನೆಯಲ್ಲಿ ಮಗಳಿಗೆ 30 ವರ್ಷ ಆಯ್ತು, ಪಾಪ ಏಜ್ ಆಗ್ತಾ ಇದೆ, ತಂದೆ ತಾಯಿ ಜವಾಬ್ದಾರಿ ಅಲ್ವೇನಮ್ಮ? ಈಗ ಮದುವೆ ಸೆಟ್ ಆಗ್ತಾ ಇಲ್ಲ, ಹುಡುಕ್ತಾ ಇದ್ದೀವಿ ಅಂತಾರಲ್ಲ, ನಿನ್ಗೇನು ಅರ್ಥ ಆಗುತ್ತೆ ಇದರಲ್ಲಿ? ಮದುವೆ ಸೆಟ್ ಆಗ್ತಾ ಇಲ್ಲ ಒಂದು ಸುಳ್ಳು, ಹುಡುಕ್ತಾ ಇದ್ದೀವಿ ಇನ್ನೊಂದು ಸುಳ್ಳು. ಎಲ್ಲಿ ಹುಡುಕೋದು? ಅದನ್ನು ಮೆಡಿಕಲ್ ಸ್ಟೋರ್ ಇದೆಯಾ? ಅಲ್ಲ, ಕನ್ನಡ ಮಾತಾಡ್ತಾ ಇದ್ದೀವ ನಾವು ಅಂತ. ಇದು ಎರಡು ಸುಳ್ಳೆ ತಾನೆ. ಎಲ್ಲಿ ಹುಡ್ಕೋದು? ರಸ್ತೆ ಅಲ್ಲ, ಎಲ್ಲಿ ಹುಡ್ಕೋದು? ಹುಡುಗನ ಹುಡುಗಿನ? ಓಕೆ, ಸೆಟ್ ಆಗೋದು ಅಂದರೆ ಹೆಂಗೆ ಅಮ್ಮ? ಇದು ಹೆಂಗೆ ಆಗ್ತಾ ಇದೆ ಅಂದರೆ, ಸೆಟ್ಟಿಂಗ್ ಅಂದರೆ ಪುರೋಹಿತರು ಸೆಟ್ ಮಾಡಿದ್ರೆ ಇವರು ಸೆಟ್ ಆಯಿತು ಅಂತ ಅರ್ಥ. ಅಪ್ಪ ಅಮ್ಮನಿಗೆ ಸೆಟ್ಟಿಂಗ್ ಗೊತ್ತಿಲ್ಲ, ಹುಡುಗ ಹುಡುಗಿಗೆ ಸೆಟ್ಟಿಂಗ್ ಗೊತ್ತಿಲ್ಲ, ಪುರೋಹಿತ ಹೇಳಿದ್ರೆ ಸೆಟ್ಟಿಂಗು, ಅದು ಆಗಲ್ಲ. ಇಲ್ಲಿ ಸೆಟ್ಟಿಂಗ್ ಆಗಬೇಕಾಗಿರೋರು ಯಾರು? ಹುಡುಗ ಹುಡುಗಿ ಅಲ್ಲಮ್ಮ? ಹುಡುಗ ಹುಡುಗಿ ಸೆಟ್ಟಿಂಗೇ ಮ್ಯಾಚಿಂಗೇ ಇಲ್ಲ. ಎಲ್ಲಿ? ಮಗನಿಗೆ ಮದುವೆ ಮಾಡ್ಕೊಳ್ಳೋದು ಯಾಕೀಗ? ಹುಡುಗಿ ಏನಾದ್ರು ಇದ್ದರೆ ಮಗಳು ಯಾಕೆ ಮಾಡ್ಕೊಂಬ ಅಂದರೆ, ನೀವೇ ಮಾಡ್ಕೊಳ್ಳಿ, ಇನ್ನೊಂದು ಸಲ ಗಂಡ ಹೆಂಡತಿ ಕುತ್ಕೊಂಡು ನಾನು ಬೇಡ ಅಂತ ಮಗಳು ಹೇಳ್ತಾಳೆ. ಅವಳು ನೇರವಾಗಿ ಹೇಳ್ತಾಳೆ, ಮಗಳು ನೀವೇ ಇನ್ನೊಂದು ಸಲ ಮಾಡ್ಕೊಳ್ಳಿ. ಯಾಕೆ ಅಂದರೆ ಬದುಕಕ್ಕೆ ಗೊತ್ತಿಲ್ಲ ನಿಮಗೆ, ಬಡ್ದಾಡ್ತಾ ಇದ್ದೀರಾ, ನನಗೆ ಯಾಕೆ ಮದುವೆ ಮಾಡ್ಕೊಂತ ಹೇಳ್ತಿದ್ದೀರಾ ಅಂತ ರಿವರ್ಸ್ ಮಾಡಿ ಹೇಳ್ತಾರೆ ಹೆಣ್ಮಕ್ಳು ಅಲ್ವಾ? ಸರಿ ಅಲ್ವಾ ಅದು ಹೇಳಿದ್ದು? ನನ್ನ ಹತ್ರ ಬಂದು ಕೇಳೋದಕ್ಕೆ ಫಸ್ಟ್ ಇನ್ನೊಂದು 5 ಸಲ ಹೇಳಮ್ಮ ಅಂತೀನಿ ನಾನು. ಅವ್ರು ಹೇಳ್ತಿರೋದು ಕರೆಕ್ಟು. ಏನೂ ತಿಳ್ಕೊಳ್ಳದೆ ಇನ್ನೊಬ್ಬರಿಗೆ ಮದುವೆ ಮಾಡೋಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿದ್ದು ಯಾರು? ನೀವು ಹೇಳ್ದಂಗೆ ಮದುವೆ ಮಾಡ್ಕೋಬೇಕು ಅಂತ ಹೇಳೋದೇ ಎಲ್ಲಿದೆ? ಯಾವ ಕಾನೂನಿದೆ ಇದು? ಬದುಕೋದು ಅವರು. ಹಾಗಂತ ಬಿಟ್ಬಿಡೋದ ಮಕ್ಕಳನ್ನ? ಬಿಡಬೇಡಿ. ನೀವು ಕಟ್ಟಾಕೋ ಟೈಮಲ್ಲಿ ಕಟ್ಟಾಕಿಲ್ಲ. ಅದಕ್ಕೆ ವಿಷಯಕ್ಕೆ ಬರೋದೇ ಆದರೆ ಒಂದು ಸಣ್ಣ ತುಣುಕು ಕೊಡ್ತೀನಿ ಅದಕ್ಕೆ. ಏನು ಅಂದರೆ, ಮದುವೆ ಮಾಡ್ಕೊಳ್ಳೋಕ್ಕೆ ಎಷ್ಟು ವರ್ಷ ಟ್ರೈನಿಂಗ್ ಮಾಡಬೇಕು ಅಂದರೆ ಎಷ್ಟು ಜನಕ್ಕೆ ಅನಿಸುತ್ತೆ? ಟ್ರೈನಿಂಗಾ? ಎಲ್ಲಿ ಹೋಗೋದು? ಯಾರು ಮಾಡ್ತಾರೆ ಟ್ರೈನಿಂಗು? ಟ್ರೈನಿಂಗ್ ಅಂದರೆ ಏನೇನು ಬರುತ್ತಲ್ಲಿ ಅಂತ ಬುದ್ಧಿವಂತರು ಕೇಳ್ತಾರಲ್ಲಮ್ಮ. ಮದುವೆಗೆ ಟ್ರೈನಿಂಗು ಅಂದರೆ ಮದುವೆಯ ಜೀವನಕ್ಕೆ, ದಾಂಪತ್ಯ ಜೀವನಕ್ಕೆ ಒಂದು ಟ್ರೈನಿಂಗ್ ಬೇಕು ಅಂತೀಯ ಬೇಡ ಅಂತೀಮ್ಮ?
ಅಲ್ಲ, ಒಬ್ಬರು ಹೇಳ್ಬಿಟ್ರೆ ಒಪ್ಕೊಳಕ್ಕಾಯ್ತದೆ, ಎಲ್ಲರೂ ಒಪ್ಕೋಬೇಕಲ್ಲ ಅಂತ ನಿನ್ನ ಪ್ರಶ್ನೆ ಅಲ್ವಾ? ಹೌದು. ಒಬ್ರಿಗೆ ತೀರ್ಮಾನ ತಗೊಳಕ್ಕಾಯ್ತದೆ, ಅವ್ರವ್ರ ವೈಯಕ್ತಿಕ ಅದು ಅಲ್ವಾ? ಅದನ್ನು ನಾನೇ ಹೇಳ್ಬಿಡ್ತೀನಿ. ಕಾರಣ ಏನಂದರೆ ಈ ಪ್ರಶ್ನೆಗೆ ತುಂಬ ಕಷ್ಟ ಆಗುತ್ತೆ ಇವಾಗ ಉತ್ತರ ಕೊಡೋದು. ಯಾವ ಥರ ಅಂತ ಹೇಳೋದು ಅಂತಕ್ಕಂಥದ್ದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗುತ್ತೆ. ದಾಂಪತ್ಯ ಅಂತಕ್ಕಂಥದ್ದು ಇದಕ್ಕೆ ಅರ್ಥ ಏನು ಅಂದರೆ ವಿವಾಹ. ಇದನ್ನು ಮದುವೆ ಅಂತ ಹೇಳಂಗಿಲ್ಲ, ಅರ್ಧ ಶಾಪ ಆಗುತ್ತೆ. ಮದುವೆ ಅಂತ ಹೇಳೋದೇ ಅರ್ಧ ಶಾಪ. ಇದಕ್ಕೆ ನಿಜವಾದ ಹೆಸರು ವಿವಾಹ. ಮದುವೆ 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 ಅಂತೀವಿ, ನಮ್ಗೆ ಅದೇನು ಅರ್ಥ ಗೊತ್ತಿಲ್ಲ. ಮದುವೆಯ ಅರ್ಥ ಏನು, ವಿವಾಹದ ಅರ್ಥ ಏನು, ಇದು ಹೆಣ್ಣು ಗಂಡಿಗೆ ಹೇಳ್ಬೇಕಲ್ವಾ? ಹೌದು. ಏನು ವಿವಾಹ ಯಾಕೆ ಹೇಳಬೇಕು, ಮದುವೆ ಅಂತ ಯಾಕೆ ಹೇಳಬಾರ್ದು? ವಿವಾಹ ಅಂದರೆ ವಿಜಯದ ಸಂಕೇತ. ವಿವಾಹ ಅಂದ್ರೇನು? ವಿಜಯದ ಸಂಕೇತ. ಗಂಡು ಹೆಣ್ಣು ಯುದ್ಧಕ್ಕೆ ಹೋಗ್ತಾ ಇರೋದು, ಗೆಲ್ಲಬೇಕು, ಹೌದಲ್ಲ? ಹೌದು. ಅದು ವಿಜಯದ ಸಂಕೇತ. ವಿವಾಹ, ಶುಭ ವಿವಾಹ, ಶುಭ ಮದುವೆ ಅಂತ ಬರೆಯಲ್ಲ. ಹೌದು. ಇಲ್ಲ ಅಂದರೆ ಅಮೇರಿಕಾ ಮಾತೆ ಅಂತ ಹೇಳೋಕ್ಕಾಗಲ್ಲ ನಾವು, ಭಾರತ ಮಾತೆ ಅಂತ ನಾವು ಹೇಳ್ಕೊಬೋದು. ಅಮೇರಿಕಾ ಮಾತೆ ಅಂತ ಹೇಳೋಕ್ಕಾಗುತ್ತೆ ನಮ್ಮ? ಹಾಗೆ ನಮ್ಮ ಮಾತಿನ ಅರ್ಥದ ಪದ ಜೋಡಣೆ ನಮಗಿನ್ನೂ ಅರ್ಥ ಆಗಿಲ್ಲ. ನಾವು ಇನ್ನೂ ಬೇಕಾದಷ್ಟು ದೂರ ಇದ್ದೀವಿ. ನಮ್ಮ ಮಾತನ್ನು, ಪದಗಳನ್ನು ಹೇಗೆ ಸೇರಿಸ್ಬೇಕು, ಯಾವ ಅಕ್ಷರದ ಪಕ್ಕ ಯಾವ ಅಕ್ಷರ ಸೇರಿಸಿದ್ರೆ ಜೀವನದಲ್ಲಿ ಒಳ್ಳೆಯದಾಗತ್ತೆ ಅಂತ ತುಂಬ ಕಷ್ಟ. ಇಂಗ್ಲೀಷಲ್ಲೇ ಸೇರಿಸ್ಕೊಂಡು ಹೋಗ್ತಾ ಇರೋದು ನಾವು, ಫಾರಿನ್. ಆ ಉದ್ದೇಶಕ್ಕೋಸ್ಕರವಾಗಿ ಸ್ವಯಂ ಪ್ರತಿಭೆ. ಏನು ಸ್ವಯಂ ಪ್ರತಿಭೆ ಅಂದರೆ ಬೆಳಕು. ಜೀವನದಲ್ಲಿ ಬೆಳಕು ಬೇಕಾ ಬೇಡವಾ? ಬೇಕು. ಈ ಬೆಳಕಿಗಾಗಿ 25 ವರ್ಷ ಒಂದು ಹೆಣ್ಣು ಒಂದು ಗಂಡು, 25 ವರ್ಷ ಅದರಲ್ಲೂ ಪತಿಗೆ ಬರ್ತದೆ, ಗಂಡಿಗೆ ಬರುತ್ತೆ, ಹೆಣ್ಣಿಗೆ ಬರಲ್ಲ. ಈ ರೂಲ್ಸು ಯಾಕೆ ಅಂದರೆ ಶ್ರೀರಾಮಚಂದ್ರನಂತೆ ಗಂಡ ಇದ್ದಾಗ ಸೀತೆಯಂತ ಹೆಂಡತಿ ಆಗ್ತಾಳೆ. ಶ್ರೀರಾಮಚಂದ್ರನಂತೆ ಗಂಡ ಇದ್ದಾಗ 17 ವರ್ಷಕ್ಕೆ ಏನೇನೋ ಮಾಡಕ್ಕೆ ಹೋಗ್ಬಿಟ್ರೆ ಶ್ರೀರಾಮಚಂದ್ರ ಆಯ್ತಾನ ಅವನು? ಇಲ್ಲ. ಈ ಹೆಂಡತಿ ಸೀತೆ ಸಿಕ್ಕಲ್ಲ. ಅದೇನೋ ಬೇರೆ ಹೆಸರು ಬೇಡ, ಅದು ಹೇಳೋದು ಬೇಡ. ಒಟ್ಟಾರೆಯಾಗಿ ಪತಿದೇವರು, ಒಂದು ಗಂಡು ಅಂತಕ್ಕಂಥದ್ದು ಸಂತಾನಕ್ಕೆ ಒಡೆಯನಾಗಿರ್ತಕ್ಕಂಥವನು, ಕುಟುಂಬಕ್ಕೆ ಯಜಮಾನಿಕೆ ಆದಂಥವನು, ಮುಂದೆ ಸಂತಾನಕ್ಕೆ ಪೂರ್ಣವಾದ ಜವಾಬ್ದಾರಿ ತಗೊಳ್ತಕ್ಕಂಥವನು, ವಿದ್ಯೆ ಬುದ್ಧಿ ಎಲ್ಲದಕ್ಕೂ ಕಾರಣ ಆಗ್ತಾನೆ ತಂದೆ. ಅದಕ್ಕೋಸ್ಕರವಾಗಿ 25 ವರ್ಷಗಳ ಕಾಲ ಮದುವೆ ದಾಂಪತ್ಯಕ್ಕೆ ಒಂದು ಟ್ರೈನಿಂಗ್ ನಡೀಲೇಬೇಕು. ಗಾಬರಿ ಆಗಬೇಡಿ, ಇದೇನು ಟ್ರೈನಿಂಗ್ ಅಂದರೆ ಹೆಂಗಿದು ಅಂತ ಹೇಳ್ಕೊಟ್ಟಾಗ ನಿಮಗೆ ಅರ್ಥ ಆಗುತ್ತೆ. ಹೌದಲ್ವಾ, ಎಷ್ಟು ಸತ್ಯ ಇದೆ. ದಾಂಪತ್ಯ ಜೀವನಕ್ಕೆ ಮದುವೆಗಾಗಿ ಟ್ರೈನಿಂಗ್ 25 ವರ್ಷ. ಗಂಡು ಹುಡುಗನಿಗೆ ಮದುವೆಯಾಗ ವರನಿಗೆ 25 ವರ್ಷ ಆಗಲೇಬೇಕು. ಹೆಣ್ಣಿಂದ ಅವಕಾಶ ಆದಾಗ ಹೇಳೋಣ. ಯಾಕದು 25 ವರ್ಷ ಅಂದರೆ ಮನುಷ್ಯನ ಆಯಸ್ಸು ಎಷ್ಟು ಅಂತ ತಿಳ್ಕೊಂಡಿದ್ದೀವಮ್ಮ ನಾವು? 100 ವರ್ಷ. 100 ವರ್ಷ ಬದುಕಬೇಕು ಅಂತ ಇಷ್ಟಪಡ್ತೀವಿ. 100 ವರ್ಷ ಬದುಕಲೇಬೇಕು ಅನ್ನೋದೇ ಆದರೆ, ಇನ್ನೊಂದು ಸಲ ಹೇಳ್ತೀನಿ, 100 ವರ್ಷ ಬದುಕಲೇಬೇಕು ಈ ಭೂಮಿಯಲ್ಲಿ ಅನ್ನೋದಾದರೆ, ಭಗವಂತನ ಸ್ಕೀಮ್ ಅಂತೂ 100 ವರ್ಷನೇ. ನಿಮ್ಮ ಸ್ಕೀಮಲ್ಲಿ ಇಲ್ಲ. 25-30ಕ್ಕೆ ಟಾಟಾ ಬೋರ್ಡ್ ಹಾಕ್ಬಿಟ್ಟಿರ್ತಾರೆ, ಶ್ರದ್ಧಾಂಜಲಿ ಅಂತ. ಅಯ್ಯೋಯ್ಯೋ, ನೆನ್ನೆ ಇದ್ದ, ಯಾಕೆ ಬೆಳಿಗ್ಗೆ ಹಿಂಗಾದ? ಯಾಕೆ ಅಂದರೆ ಇದು ನಾವು ಮಾಡ್ಕೊಳ್ತಾ ಇರೋವಂತಹ ಟ್ರೈನಿಂಗ್ ಇಲ್ಲದ ಜೀವನ. ಈ ಟ್ರೈನಿಂಗ್ ಇದ್ದರೆ ಬೇಗ ಸಾಯಲ್ಲ. ಭಗವಂತ ಕೊಟ್ಟಿರೋ ಸ್ಕೀಮ್ನ ಮುಗಿಸ್ತೀವಿ. ನಾವು ಟ್ರೈನಿಂಗ್ ಇಲ್ಲದೆ ಮದುವೆ ಮಾಡ್ಕೊಳ್ಳೋ ದೆಸೆಯಿಂದ ಯಾವಾಗ ಸ್ಮರಣೆ ಆಗ್ತಾರೋ, ಶ್ರದ್ಧಾಂಜಲಿ ಆಗ್ತಾರೋ ಗೊತ್ತಿಲ್ಲ, ಯಾರಿಗೇ ಆಗಲಿ. ಅದಕ್ಕೆ ಟ್ರೈನಿಂಗ್ ಬೇಕು. ಈ 25 ವರ್ಷಗಳ ಕಾಲ ಏನು ಟ್ರೈನಿಂಗ್ ಬೇಕು ಅಂದರೆ 75 ವರ್ಷ ಬದುಕೋಕ್ಕೆ ಈ 25 ವರ್ಷ ಟ್ರೈನಿಂಗ್ ಬೇಕು. 100 ವರ್ಷ ದಾಂಪತ್ಯ ಬದುಕಬಹುದು ಅಂತ ತೋರಿಸುವಂಥ ಶಕ್ತಿ ನಮ್ಮ ಭಾರತ ದೇಶಕ್ಕಿದೆ. 100 ವರ್ಷ ಗಂಡ ಹೆಂಡತಿ ಬದುಕಬಹುದು, ಜೊತೆಯಲ್ಲಿ ದಾಂಪತ್ಯ ದೀರ್ಘಾಯುಷ್ವಂತರಾಗಿ ಬದುಕಬೇಕು. ಅದು ರೀ ಕುಟುಂಬ, ಅದು ರೀ ವಂಶ. ಯಾರ ಮನೇಲಿ ನೋಡಿ 25ಕ್ಕೆ ಹೋಗ್ಬಿಟ್ಟ, 30ಕ್ಕೆ ಹೋಗ್ಬಿಟ್ಟ, ಆಕ್ಸಿಡೆಂಟ್ ಆಗೋಯ್ತು, ವಿಷ ಕುಡಿದ್ರು, ನಾಯಿ ಕಚ್ಚಿಬಿಡ್ತು, ಇಲಿ ಕಚ್ಚಿಬಿಡ್ತು, ಇದೇ ದುರಂತಗಳು. ಅಂದರೆ ನಾವು ಟ್ರೈನಿಂಗ್ ಇಲ್ಲದ ಕುಟುಂಬವನ್ನು ಮಾಡುತ್ತಿರುವ ಕಾರಣ, ತಿಳಿಯದಿರುವ ಕಾರಣ, ಅಜ್ಞಾನತ್ವದಲ್ಲಿ ಕತ್ತಲೆಯಲ್ಲಿ ಕಣ್ಣಿದ್ದು ಕೂತ್ಕೊಂಡಿರುವ ಕಾರಣ, ಯಾರ ಮನೆಯಲ್ಲಿ ಯಾವತ್ತು ಯಾರು ಯಾವಾಗ ಹುಷಾರು ತಪ್ಪುತ್ತೋ, ಯಾರು ಯಾವಾಗ ಏನು ಆಗ್ತಾರೋ, ಎಂತಹ ಒಂದು ವಿಚಿತ್ರವಾದ ಜೀವನವನ್ನು ನಾವು ಬದುಕ್ತಾ ಇದ್ದೀವಿ. ಸ್ವಲ್ಪ ಯೋಚನೆ ಮಾಡಿ. ಟ್ರೈನಿಂಗ್ ಬೇಕಾ ಅಲ್ವಾ? ಟ್ರೈನಿಂಗ್ ಅರ್ಥ ಹೇಳ್ತೀನಿ, ಯೋಚನೆ ಮಾಡಬೇಕು. ಟ್ರೈನಿಂಗ್ ಅಂದರೆ ಏನು ಅಂತಕ್ಕಂಥದ್ದು ಸ್ವಯಂ ಪ್ರತಿಭೆ, ಸ್ವಯಂ ಬೆಳಕು ಅಂತಕ್ಕಂಥದ್ದು. ಏನು ಸ್ವಯಂ ಪ್ರತಿಭೆ, ಸ್ವಯಂ ಬೆಳಕು ಅಂತಕ್ಕಂಥದ್ದು 25 ವರ್ಷದಲ್ಲಿ ಅಂಥ ಸಾಧನೆ ಮಾಡಬೇಕಾಗಿರೋ ಟ್ರೈನಿಂಗ್ ಯಾವುದು ಅನ್ನೋದೇ. ಆದರೆ ಒಂದು ಟ್ರಯಲ್ ರೀತಿಯಲ್ಲಿ ಒಂದು ವಿಚಾರ ಹೇಳ್ತೀನಿ. ಇದು ಹೊಸ್ತೇನೆಲ್ಲ ಹೇಳ್ತಾನೇ ಇದ್ದೀನಿ.
ಆದರೆ ಪರ್ಟಿಕ್ಯುಲರ್ ಇದಕ್ಕೆ ಇದು ಬೇಕು ಅಂತ ಸೇರಿಸಿ ಇವತ್ತು ಹೇಳ್ತಾ ಇದ್ದೀನಿ ಅಷ್ಟೇ. ಈ ವಿಚಾರ ಏನು ಹೊಸದೇನಲ್ಲ. ಏನು ಅಂದರೆ ಕರೆಕ್ಟ್ ರೀತಿಯಲ್ಲಿ ಯಾರೂ ಏಳಿಸ್ದೆ, ಅಲಾರಾಮ್ ಕೊಟ್ಕೊಳ್ಳದೆ, ಕರೆಕ್ಟ್ ಟೈಮಲ್ಲಿ ಎಷ್ಟು ಗಂಟೆಗೆ ಒಬ್ಬ ಮನುಷ್ಯನಾದವನು ಆರೋಗ್ಯವಂತ ಮನುಷ್ಯ ಎಷ್ಟೊತ್ತಿಗೆ ಎಚ್ಚರಿಕೆ ಆಗಬೇಕು, ಬೆಡ್ ಬಿಟ್ಬಿಡಬೇಕು, ಎಷ್ಟೊತ್ತಿಗೆ ಮಲಗಬೇಕು, ಯಾರೂ ಹೇಳ್ದೆ, ಗಡಿಯಾರ ನೋಡಿದೆ, ನಿದ್ದೆ ಬರ್ತಾ ಇದೆ, ಊಟ ಇರಲಿ ಮಾಡಿರಲಿ ಮಾಡದೇ ಇರಲಿ ಹೋಗಿ ಮಲ್ಕೊಂಡ್ಬಿಡ್ತೀನಿ, ಮಲ್ಕೊಂಡ್ಬಿಡ್ಬೇಕು, ಮಲ್ಕೊಂಡ ತಕ್ಷಣ ನಿದ್ದೆ ಬಂದ್ಬಿಡ್ಬೇಕು, ನಿದ್ದೆ ಅವ್ರನ್ನ ಕರ್ಕೊಂಡೋಗಿ ಬೆಡ್ಡಿಗೆ ಬೀಳಿಸ್ಬೇಕು. ಇವ್ರು ಹೋಗ್ಬಿಟ್ಟು ನಿದ್ದೆಗೆ ಯೋಚನೆ ಮಾಡೋದಲ್ಲ. ಇವ್ರು ಯಾರು ಮಲ್ಕೊಳ್ಳೋಕ್ಕೆ ಟೈಮ್ ನೋಡ್ಕೊಂಡು ಕಾಯ್ತಾರೆ, ಮೊಬೈಲ್ ನೋಡ್ಕೊಂಡು ಟಿ ವಿ ನೋಡ್ಕೊಂಡು ಕಾಯ್ತಾರೆ, ಅವರು ಸತ್ತಿದ್ದಾರೆ ಅಡ್ವಾನ್ಸ್ ಆಗಿ. ಏನಪ್ಪ ಅಂದರೆ ಅನಾರೋಗ್ಯ ಪೂರ್ಣವಾಗಿ ಚಾಚ್ಕೊಂಡಿರುತ್ತೆ, ಹೇಳ್ಕೊಳಕ್ಕಾಗಲ್ಲ. ಅಪ್ಪಿತಪ್ಪಿ ಯಾವಾಗಲೂ ಒಂದ್ಸಲ ಮಾತ್ರೆ ನುಂಗ್ಕೊಂಡು ಇರ್ತಾರೆ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ, ಅಂತೂ ಅರ್ಧ ಸತ್ತಿರ್ತಾರೆ. ಯಾರು? ನಿದ್ದೆಯನ್ನು ಬರಿಸಿಕೊಳ್ಳುವವರು ಅರ್ಧ ಸತ್ತಿದ್ದಾರೆ. ನಿದ್ದೆನೇ ಅವರನ್ನು ಕರ್ಕೊಂಡು ಹೋಗೋದು 100 ವರ್ಷ ಇರ್ತಾರೆ. ಒಪ್ಕೋಬೋದಲ್ಲ? ಈ 100 ವರ್ಷ ಅವಧಿಗೆ ಆಯಸ್ಸೇ ಇಲ್ಲದೆ ಇದ್ದ ಮೇಲೆ ಮದುವೆ ಯಾಕೆ ಮಾಡ್ತೀರಾ? ಇಲ್ಲಿ ಪುರೋಹಿತರು ಹೇಳ್ತಕ್ಕಂಥದ್ದು, ಇವತ್ತು ನಾನು ಫಸ್ಟ್ ಪ್ರಾರಂಭದಲ್ಲೇ ಯಾಕೆ ಆ ವಿಚಾರವನ್ನು ನಾನು ಕಮಂಗಿಗಳು ಅಂತ ಹೇಳಿದೆ ಅಂದರೆ ಈ ವಿಷಯವನ್ನು ನಾನು ಹೇಳಲೇಬೇಕು. ಹಂಗಾದರೆ ನಿಮ್ಮ ಸಲಹೆ ಏನು ಅಂತ ನೀವೆಲ್ಲ ಕೇಳ್ತೀರಾ, ನೀವೇನು ಹೇಳ್ತೀರಾ, ಹಂಗಾರೆ ಸತ್ಯ ಅಂತ ನಾವೆಂಗೆ ನಂಬಬೇಕು ಅಂತ ಅನ್ಕೋತೀರಾ? ಹೌದಲ್ಲಮ್ಮ? ಹೇಳಲೇಬೇಕಲ್ಲ. ಅದಕ್ಕೋಸ್ಕರವಾಗಿ ನಿದ್ದೆ, ಎಚ್ಚರ ಇದು ಎರಡು ಮಕ್ಕಳಿಗೆ ಅತಿ ಮುಖ್ಯವಾಗಿ ಕಲಿಸೋವಂಥ ಪ್ರಯತ್ನ ಯಾವ ಮನೆಯಲ್ಲಿ ನಡೀತಾ ಇದೆ ಸ್ವಲ್ಪ ಯೋಚನೆ ಮಾಡಿ. ದೊಡ್ಡವ್ರು ಬೇಡ, ಮದುವೆ ಆಗೋದು ಬೇಡ, ಯಾವ ಮಕ್ಕಳಿಗೆ ಹೆಣ್ಣಾಗಲಿ ಗಂಡಾಗಲಿ ತಂದೆ ತಾಯಿಗಳಿಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಮಕ್ಕಳು ಸ್ವಯಂ ಪ್ರತಿಭೆ, ಸ್ವತಂತ್ರವಾಗಿ ಬದುಕಬೇಕು ಅಂತ ಇಷ್ಟಪಡುವ ಅಪ್ಪ ಅಮ್ಮಂದಿರು, ಚೆನ್ನಾಗಿ ಮುಂದೆ ಬಾಳಬೇಕು, ನೀನು ಒಳ್ಳೆ ವಿದ್ಯಾವಂತ ಬುದ್ಧಿವಂತ ಆಗಬೇಕು ಅಂತ ಹೇಳ್ತಕ್ಕಂಥ ತಂದೆ ತಾಯಿಗಳು, ಮಗುವಿನ ಎಚ್ಚರ ಮತ್ತು ನಿದ್ದೆಯನ್ನು ಗಮನಿಸುತ್ತಿರುವ ತಂದೆ ತಾಯಿಗಳು ದೇಶದಲ್ಲಿ 95% ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. 5% ಉಳಿಸೋಣ, ಯಾಕಂದ್ರೆ ಮರ್ಯಾದೆ ಹೋಗಬಾರ್ದು ಅಂತ. 95% ಮಗುವಿನ ನಿದ್ದೆಯಲ್ಲಿ ಮಗುವಿನ ಆಯಸ್ಸಿದೆ, ಮಗುವಿನ ಶಕ್ತಿ ಇದೆ, ಮಗುವಿನಲ್ಲಿ ದೈವತ್ವ ಇದೆ, ಮಗು ಏನು ಬೇಕಾದರೂ ಮಾಡಿ ಸಂಪಾದನೆ ಮಾಡಿ ಬದುಕ್ತಾನೆ. ಇವೆಲ್ಲವೂ ಇದೆ ಅಂದರೆ ಸ್ವಯಂ ಪ್ರಕಾಶ, ಆ ಬೆಳಕು ಅನ್ನೋದೇ ಭಗವಂತ, ಚೈತನ್ಯ ಅನ್ನೋದೇ ಒಂದು ಶಕ್ತಿ. ಅದು ಮಗುವಿನ ಟೈಮ್ ಟೇಬಲ್ ಯಾವುದು ಅಂದರೆ ಕರೆಕ್ಟ್ ಟೈಮ್ಗೆ ಒಂದೇ ಟೈಮು 7 ಗಂಟೆಗೆ ಮಲ್ಕೊಂಡ್ಬಿಡ್ತಾನೆ. ಕೆಲವರು ಇದ್ದಾರೆ, ಇಲ್ಲ ಅಂತಿಲ್ಲ, 7 ಗಂಟೆ ಏನೇ ಆಗಲಿ ಬಿಡಲಿ ಮಲ್ಕೊಳ್ತಾರೆ. ಬೆಳಗ್ಗೆ ಆಟೋಮೆಟಿಕ್ಕಾಗಿ ಯಾರು ಹೇಳ್ಸೋದು ಬಿಡ ಆಟೋಮೆಟಿಕ್ ಹೇಳ್ತಾರೆ. ಅವ್ರಿಗೆ ಮದುವೆ ಮಾಡಬೇಕಾಗಿರೋದು ಶಾಸ್ತ್ರ ಕೇಳಬೇಡ್ರಿ, ದೇವ್ರ ಹತ್ರ ಕೂತ್ಕೊಂಡು ಎಳಿಬೇಡ್ರಿ. ಸ್ವಯಾರ್ಜಿತವಾಗಿ ಮಲಗುವ ಅಭ್ಯಾಸ, ಸ್ವಯಾರ್ಜಿತವಾಗಿ ಏಳುವ ಅಭ್ಯಾಸ ಯಾವ ಹೆಣ್ಣಿಗೆ ಗಂಡಿಗಿದೆ ಅವರಿಗೆ ಮದುವೆ, ಅದೇ ಶುಭ. ಅಮಾವಾಸ್ಯೆ ದಿನ ಬೇಕಾದ್ರೆ ಮಾಡಿ, ಅರ್ಧ ರಾತ್ರಿ ಮದುವೆ ಮಾಡಿ, ಲವ್ವಾರು ಮಾಡ್ಕೊಳ್ಳಿ. ಯಾಕೆಂದ್ರೆ ಈ ಥರ ಹೇಳೋರು ಕರೆಕ್ಟ್ ಟೈಮ್ಗೆ ಮಲಗೋದು ಹೇಳೋರು ಲವ್ ಮಟ್ಟಕ್ಕೆ ಹೋಗೋದೇ ಇಲ್ಲ. ಅವರು 35 ವರ್ಷ ಆಗಲಿ, ಅವರು ಲವ್ ಅಂದರೆ ಅವ್ರಿಗೆ ಗೊತ್ತೇ ಇಲ್ಲ. ಈಗಿನ ಪರಿಸ್ಥಿತಿ ಹೆಂಗಿದೆ ಅಂದರೆ 7ನೇ ಕ್ಲಾಸೇ ಓದಿಲ್ಲ, ಲವ್ ಅಂದರೆ ಎದ್ದು ನಿಂತ್ಕೊಂಡ್ಬಿಡುತ್ತೆ ಹುಡುಗರಿ ಆ ಮಟ್ಟಕ್ಕೆ. ಯಾಕೆ ಅಂದರೆ ನಿದ್ದೆ ಗೊತ್ತಿಲ್ಲ, ಎಲ್ಲ ಅರಪ್ರಜ್ಞೆಲಿ ಇದ್ದಾರೆ. ಅದರಲ್ಲಿ ಈ ಮಾಧ್ಯಮದಲ್ಲಂತೂ ಬೇಜಾನು ನೋಡ್ತಿರ್ತಾರೆ, ಇನ್ನು ಮೊಬೈಲ್ ಅಂತೂ ಕೇಳಂಗಿಲ್ಲ. ಇನ್ನು ಹೆಂಗೆ ಮಕ್ಕಳು ಚೆನ್ನಾಗಿರ್ತಾರೆ? ಆರೋಗ್ಯ ಏನು ಕೊಡ್ತೀರಾ? ನೀವೇನು ಮಾಡಿದ್ರೂ ರುಚಿ ಇರಲ್ಲ, ನೀವೇನು ಕೊಡಿಸಿದ್ರು ರುಚಿ ಇರಲ್ಲ. ಅವ್ರ ರುಚಿನೇ ಬೇರೆ, ನಿಮ್ಗೆ ಅದು ಅರ್ಥ ಆಗಿಲ್ಲ, ನಿಮ್ಮ ರುಚಿನೇ ಬೇರೆ. ಗಂಡ ಹೆಂಡತಿ ಹಣೆ ಬರೋನೂ ಇದೆ, ಮಕ್ಕಳ ಹಣೆ ಬರೋನೂ ಇದೆ. ಈಗ ನೀವು ಇದಕ್ಕೆ ಜ್ಯೋತಿಷಿಗಳನ್ನ ತಂದು ನಿಲ್ಲಿಸಿ ಇದಕ್ಕೆ ಉತ್ತರ ಇದೆಯಾ ನೋಡ್ತೀನಿ ನಾನು. ಕರೆಕ್ಟ್ ಟೈಮ್ಗೆ ಮಲಗೋದು, ಕರೆಕ್ಟ್ ಟೈಮ್ಗೆ ಹೇಳೋದು, ಅಲಾರಾಮ್ ಇಲ್ಲದೆ ಯಾರು ಹೇಳಿಸ್ತೆ ಅಮ್ಮ, ಅವರು ಶಕ್ತಿವಂತರು, ಆರೋಗ್ಯವಂತರು, ದೀರ್ಘಾಯುಷ್ವಂತರು. ಅವ್ರಿಗೆ ನೀವೇನು ಹೇಳಿದ್ರು ಕೇಳ್ತಾರೆ, ಒಪ್ಕೋತಾರೆ, ಆರೋಗ್ಯವಾಗಿರ್ತಾರೆ, ನಗ್ನಗ್ತಾ ಇರ್ತಾರೆ, ಗುಣವಂತರಿರ್ತಾರೆ. ಆದರೆ ಇದನ್ನು ಮಾಡೋಕ್ಕಾಗತ್ತಾ? ನೀವು ಪ್ರಯತ್ನ ಮಾಡಿ ನೋಡೋಣ. ಸಾಧ್ಯನೇ ಇಲ್ಲ. ಬನ್ನಿ ನಾವು ಹೇಳ್ಕೊಡ್ತೀವಿ, ಪ್ರಯತ್ನ ಮಾಡಿ, ಯಾಕಾಗಲ್ಲ? ಇದಕ್ಕೆ ನಾವು ಮಾದರಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಆರೋಗ್ಯ ರಹಸ್ಯ. ಏನು? ನಿಮ್ಮ ಮಕ್ಕಳಿಗೆ ಎಚ್ಚರಿಕೆ ಅಂತಕ್ಕಂಥದ್ದು, ನಿದ್ದೆ ಅಂತಕ್ಕಂಥ ಸತ್ಯವನ್ನು ನೀವು ತೋರಿಸೋದೇ ಆದರೆ, ನೀವು ಎಜುಕೇಷನ್ ಕೊಡ್ತೀರೋ ಕೊಡಲ್ವೋ, ಮದುವೆ ಮಾಡ್ತಿರೋ ಮಾಡಲ್ವೋ, ಮನೆ ಕಟ್ತಿರೋ ಇಲ್ವೋ, ಎಲ್ಲವೂ ನಿಮ್ಮ ಜೊತೆಯಲ್ಲೇ ಬರುತ್ತೆ. ನಾನು ಸೈಟ್ ಯಾವಾಗ ತಗೋತೀನಿ, ಮನೆ ಯಾವಾಗ ಕಟ್ತೀನಿ, ಮದುವೆ ಯಾವಾಗ ಆಗ್ತೀನಿ, ಮಗು ಯಾವಾಗ ಆಗತ್ತೆ, ಈ ಕೆಟ್ಟ ಅಭ್ಯಾಸ, ಈ ಕೆಟ್ಟ ಚಾಳಿ, ಈ ಕೆಟ್ಟ ಒಂದು ದೊಡ್ಡ ಮಹಾ ಕಾಯಿಲೆ
ದೂರ ಆಗಬೇಕು ಅನ್ನೋದೇ ನನ್ನ ಉದ್ದೇಶ. ಅಂದರೆ ನಂದಲ್ಲ, ವೈಯಕ್ತಿಕ ಅಲ್ಲ. ನಿಮ್ಮ ಮಕ್ಕಳಿಗೆ ಈ ರೀತಿ ಪ್ರಯತ್ನ ಮಾಡ್ತಕ್ಕಂಥದ್ದು, ನೀವೇನೋ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದೀರಾ, ಆದರೂ ಬಿಡಬೇಡಿ, ಗಂಡ ಹೆಂಡತಿನೂ ಕೂಡ ಪ್ರಯತ್ನ ಮಾಡಿ. ಆದರೆ ನಿಮ್ಮ ಮಕ್ಕಳನ್ನು ಒಳ್ಳೆ ಪ್ರಜೆಯನ್ನಾಗಿ, ಜ್ಞಾನವಂತರನ್ನಾಗಿ ಮಾಡಬೇಕು ಅಂತ ಹೇಳ್ತಿದ್ದೀರಾ. ಸ್ಕೂಲು ಕಾಲೇಜಲ್ಲಿ ಇದಕ್ಕೆಲ್ಲ ಜಾಗ ಇಲ್ಲ, ದೇವಸ್ಥಾನದಲ್ಲೂ ಕೂಡ ಜಾಗ ಇಲ್ಲ, ನಿಮ್ಮ ಹತ್ರನೂ ವಿಷಯನ ಗೊತ್ತಿಲ್ಲ, ಶಾಸ್ತ್ರ ಹೇಳೋರಿಗೆ ಇದ್ರ ವಿಚಾರನೇ ಇಲ್ಲ. ಹಾಗಿದ್ದ ಮೇಲೆ ನಿಮ್ಮ ಮಕ್ಕಳನ್ನು ಜೋಪಾನ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಈ ಒಂದು ಸತ್ಯವನ್ನು ಉಳಿದ ಭಾಗನ ಮುಂದೆ ಕಾಯ್ತೀರಾ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸಾಕಷ್ಟು ವಿಚಾರವನ್ನು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ವಾ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅಜ್ಞಾನವೆಂಬ ಅಂಧಕಾರವನ್ನು ಹೋಗಲಾಡಿಸುತ್ತಾ ಸುಜ್ಞಾನವೆಂಬ ಜ್ಞಾನದ ಕಡೆಗೆ ಸಾಗಬೇಕು ಅಂತ ಹೇಳಿದ್ರೆ ವಿವಾಹ ಅನ್ನುವಂತಹ ಸೂತ್ರವನ್ನು ಬಹಳ ಸರಳವಾಗಿ ಅರ್ಥೈಸಿಕೊಂಡಾಗ ಮಾತ್ರ ಸಾಧ್ಯ ಅಂತ ಹೇಳಿ ಗುರೂಜಿ ಬಹಳ ಅರ್ಥಗರ್ಭಿತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933, 86189152331, 91082588834.